ಪ್ರತ್ಯೇಕಿಸಲ್ಪಟ್ಟ ಜೀವಿತ, ಸಪರೇಟೆಡ್ ಲೈಫ್. ಇದರಲ್ಲಿ ನಮಗೆ ಮನಸ್ಸೇ ಇಲ್ಲ. ಬೈಬಲ್ ಹೇಳ್ತದೆ, ಡು ನಾಟ್ ಲವ್ ದ ವರ್ಲ್ಡ್. ಲೋಕವನ್ನು ಏನ್ ಮಾಡಬೇಡ, ಪ್ರೀತಿಸಬೇಡ. ನಿನಗೆ ಒಂದು ಕರೆ ಇದೆ, ಅದು ಪ್ರತ್ಯೇಕವಾಗುವ ಕರೆ. ಪ್ರತಿಯೊಬ್ಬ ವ್ಯಕ್ತಿಗೆ ಕರೆ ಇದೆ. ನಾನು ಪ್ರತ್ಯೇಕವಾಗದಿದ್ದರೆ ನನ್ನನ್ನ ದೇವರು ಬಿಟ್ಟು ಹೋಗ್ತಾರೆ. ಆದಿಕಾಂಡ ಪುಸ್ತಕದ 12ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. 12ನೇ ಅಧ್ಯಾಯದ 1ನೇ ವಾಕ್ಯ. ಯೆಹೋವನು ಸಾಕ್ರಿ. ದೇವರು ಅಬ್ರಾಮನನ್ನ ಉಪಯೋಗ ಮಾಡೋದಕ್ಕಿಂತ ಮುಂಚೆ, ದೇವರು ಅಬ್ರಾಮನು ಇತರಿಗೆ ಆಶೀರ್ವಾದ ನಿಧಿಯಾಗಿ ಇರುವುದಕ್ಕಿಂತ ಮುಂಚೆ, ದೇವರು ಅಬ್ರಾಮನನ್ನ ಕರೀತಾರೆ, ಕರೆದು ಅವನನ್ನ ಪ್ರತ್ಯೇಕಿಸ್ತಾರೆ. ಏನ್ ಮಾಡ್ತಾರೆ? ಎಲ್ರು ಹೇಳ್ರಿ, ಪ್ರತ್ಯೇಕಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ, ದೇವರ ವಾಕ್ಯದಲ್ಲಿ ನೀವು ಓದುವಂತ ವಚನ ಹೇಳ್ತದೆ, ದೇವರು ಅವನನ್ನ ಕರೆದಾಗ ಅವನಿಗೆ ಹೇಳ್ತಾರೆ, ನೀನು ಮೊದಲು ಏನ್ ಮಾಡು, ನಿನ್ನ ಸ್ವದೇಶದಿಂದ, ನಿನ್ನ ಕುಟುಂಬದಿಂದ, ನಿನ್ನ ವ್ಯಾಪಾರದಿಂದ, ನಿನ್ನ ಮೇಲೆ ಇರುವಂತ ಎಲ್ಲಾ ರೀತಿಯಾದಂತ ನಿನ್ನ ಒಂದು ಸಂಪ್ರದಾಯದಿಂದ, ನಿನ್ನ ಆಚರಣೆಗಳಿಂದ ನೀನು ಮೊದಲು ಪ್ರತ್ಯೇಕವಾಗು. ಪ್ರತ್ಯೇಕವಾಗದೆ ದೇವರು ಅಬ್ರಾಮನನ್ನ ಆಶೀರ್ವದಿಸ್ತಾ ಇಲ್ಲ. ಹಲೋ, ಅರ್ಥ ಆಗ್ತಾ ಇದೆಯಾ ಪ್ರಿಯರೇ? ದೇವರು ಪ್ರತ್ಯೇಕಿಸುವಂತ ಕಾರ್ಯವನ್ನ ಅಬ್ರಾಮನ್ ಜೀವಿತದಲ್ಲಿ ನಾವು ನೋಡುವಾಗ ಸ್ಪಷ್ಟವಾಗಿ ಹೇಳ್ತಾರೆ. ಅವನ ಬಿಸಿನೆಸ್ ಸಹ ಒಂದು ಅದ್ಭುತವಾದ ರೀತಿಯಲ್ಲಿ ವಿಗ್ರಹಗಳನ್ನ ಮಾಡುವಂತ ಬಿಸಿನೆಸ್ ಇದ್ರೂ ಸಹ, ತಂದೆಯನ್ನ ಅಷ್ಟೇ ಅಲ್ಲ, ತಂದೆ ಬಿಸಿನೆಸ್ ಅನ್ನು ಸಹ ನೀನ್ ಬಿಡು, ತಂದೆಯ ಆಸ್ತಿಯನ್ನ ಬಿಡು, ಅವನ ಬಂಧು ಬಳಗದವರನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಅವನ ಸ್ವದೇಶವನ್ನು ನೀನು ಬಿಡು. ನೀನು ಮೊದಲು ಪ್ರತ್ಯೇಕವಾಗ. ಎಲ್ಲಿ ತನಕ ನೀನು ಪ್ರತ್ಯೇಕಿಸಲ್ಪಡುವುದಿಲ್ಲ, ಅಲ್ಲಿ ತನಕ ನಾನು ನಿನ್ನನ್ನು ಆಶೀರ್ವದಿಸುವುದಿಲ್ಲ. ಹಾಗಾದ್ರೆ ದೇವರು ಒಬ್ಬ ವ್ಯಕ್ತಿಯನ್ನು ಆಶೀರ್ವದಿಸಬೇಕಾದ್ರೆ ದೇವರು ಅವನಿಂದ ಏನ್ ಬಯಸ್ತಾರೆ? ಪ್ರತ್ಯೇಕಿಸಲ್ಪಟ್ಟ ಜೀವಿತ. ಎಲ್ರು ಹೇಳ್ರಿ, ಸಪರೇಟೆಡ್ ಲೈಫ್. ಪ್ರಿಯರೇ, ನಾನು ಲೋಕದಿಂದ ಪ್ರತ್ಯೇಕಿಸಲ್ಪಡದಿದ್ದರೆ ನಾನು ದೇವರಿಂದ ಪ್ರತ್ಯೇಕಿಸಲ್ಪಡಬೇಕಾಗ್ತದೆ. ಅದು ಬೇಕಾ ನಿಮಗೆ? ದೇವರಿಂದ ಪ್ರತ್ಯೇಕವಾಗೋದು ಬೇಕಾ? ದೇವರೊಟ್ಟಿಗಿದ್ದು ಲೋಕದಿಂದ ಪ್ರತ್ಯೇಕವಾಗೋದು ಬೇಕಾ? ಇಲ್ಲಿದ್ದೀರಾ? ಬಹಳ ಕಷ್ಟದ ಕೆಲಸ ಅಂದ್ರೆ ಈ ಲೈಫ್. ಯಾವ್ದಂದ್ರೆ ಪ್ರತ್ಯೇಕವಾಗುವ ಜೀವಿತ. ಪ್ರತ್ಯೇಕಿಸಲ್ಪಡುವ ಜೀವಿತ ಬಹಳ ಟಫ್. ಆದ್ರೆ ಒಂದ್ ತಿಳ್ಕೊಳ್ರಿ, ನಿನಗೆ ಒಂದು ಕರೆ ಇದೆ, ಅದು ಪ್ರತ್ಯೇಕವಾಗುವ ಕರೆ. ಪ್ರತಿಯೊಬ್ಬ ವ್ಯಕ್ತಿಗೆ ಕರೆ ಇದೆ. ನಾನು ಪ್ರತ್ಯೇಕವಾಗದಿದ್ದರೆ ನನ್ನನ್ನ ದೇವರು ಬಿಟ್ಟು ಹೋಗ್ತಾರೆ. ಪ್ರಿಯರೇ, ಆದಿಕಾಂಡ ಪುಸ್ತಕದಲ್ಲಿ ಸಮುವೇಲನ ಪುಸ್ತಕದಲ್ಲಿ ಬರುವಾಗ ಮೊದಲನೇ ಒಬ್ಬ ಪ್ರವಾದಿ, ಮೊದಲನೇ ಒಬ್ಬ ಯಾಜಕ, ಅವನು ಏಲಿ. ಏಲಿಗಿಬ್ರು ಮಕ್ಕಳು ಹುಡ್ತಾರೆ, ದುಷ್ಟರು, ಪಿನ್ನೆ ಮತ್ತೆ ಒಪ್ನಿಯಾಸ್. ಈ ಮಕ್ಕಳು ದುಷ್ಟರಾಗಿ ಬೆಳೀತಾರೆ. ಈ ಮಕ್ಕಳ ದುಷ್ಟತನ, ದೇವರು ಏಲಿಯನ್ನು ಆರಿಸಿಕೊಂಡಿದ್ದು ನೀನು ಪ್ರತ್ಯೇಕಿಸಲ್ಪಡಬೇಕು. ಆತನ ಮಕ್ಕಳು ಸಹ ಯಾಜಕರಾಗಬೇಕಾದ್ರೆ ಯಾಜಕನು ಪ್ರತ್ಯೇಕಿಸಲ್ಪಡಬೇಕು. ಯಾಜಕನ ಕಾರ್ಯವು ಪ್ರತ್ಯೇಕವಾಗಬೇಕು. ಯಾಜಕನ ಜೀವಿತ ಪ್ರತ್ಯೇಕಿಸಲ್ಪಡಬೇಕು. ಆದ್ರೆ ಅವನ ಮಕ್ಕಳು ಏನ್ ಮಾಡಿದ್ರು? ಅವರು ಎಲ್ಲರೊಟ್ಟಿಗೆ ಇಜ್ಜೋಡಾದ್ರು.
ಎಲ್ಲರ ಸಹವಾಸವನ್ನ ಮಾಡಿದ್ರು, ಎಲ್ಲರೊಟ್ಟಿಗೆ ಬೆರಲಿಕ್ಕೆ ಪ್ರಾರಂಭಿಸಿದ್ರು, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಆಗ ಫಿಲಿಷ್ಟಿಯರೊಡನೆ ಒಂದು ಯುದ್ಧ ನಡೀತು. ಆ ಯುದ್ಧದಲ್ಲಿ ಓಪ್ನಿ ಫಿನೆಹಾಸದವರು ಮುಂದೆ ಇದ್ದಾರೆ. ಯುದ್ಧ ಘೋರವಾಗಿ ನಡೀತು. ಆದ್ರೆ ಫಿಲಿಷ್ಟಿಯರು ಇಸ್ರಾಯೇಲರನ್ನ ಎಲ್ಲರನ್ನ ಹೊಡೆದು ಸರ್ವನಾಶ ಮಾಡಿದ್ರು. ಅದ್ರಲ್ಲಿ ತಿಳ್ಕೊಡ್ರಿ, ಇಸ್ರಾಯೇಲರ ಕಡೆ ಎಂದಿಗೂ ಸೋಲು ಉಂಟಾಗುವುದಿಲ್ಲ. ಯಾಕೆಂದ್ರೆ ಇಸ್ರಾಯೇಲ್ ಜೊತೆಗೆ ಯಾರಿದ್ದಾರೆ? ದೇವರಿದ್ದಾರೆ. ದೇವರ ಮಂಜೂಷ ಇದೆ. ದೇವರ ಮಂಜೂಷ ಇದ್ರೂ ಅವರಿಗೆ ಸೋಲಾಯ್ತು. ಯಾರಿಗೆ? ದೇವ ಜನರಿಗೆ ಸೋಲು, ದೇವರ ಮಕ್ಕಳಿಗೆ ಸೋಲು. ದೇವರು ಮಂಜೂಷ ಇದ್ರೂ ಅವರಿಗೆ ಸೋಲು ಉಂಟಾಯ್ತು. ಅಲ್ಲಿ ಏಲಿ ಇಬ್ಬರು ಮಕ್ಕಳು ಯುದ್ಧದಲ್ಲಿ ಹತರಾಗ್ತಾರೆ, ಸತ್ತು ಹೋಗ್ತಾರೆ. ಅಲ್ಲಿ ಬೆನ್ಯಾಮೀನವನೊಬ್ಬನು ಹೆಂಗೋ ಮಾಡಿ ತಪ್ಪಿಸಿಕೊಂಡು ಓಡಿ ಬಂದು ಏಲಿಗೆ ಮುಂದೆ ಎಲ್ಲ ಸಂಗತಿಯನ್ನ ಹೇಳ್ಬಿಡ್ತಾನೆ. ಯುದ್ಧದಲ್ಲಿ ನಮಗೆ ಸೋಲು ಉಂಟಾಯ್ತು, ಮಂಜೂಷವು ಶತ್ರುವಶು ಆಯ್ತು, ನಿನ್ನ ಇಬ್ರು ಮಕ್ಕಳು ಹತರಾದರು. ಈ ಮಾತುಗಳನ್ನ ಕೇಳಿಸಿಕೊಳ್ತಾ ಇರುವಾಗ ಏಲಿ ಕೂತಂತ ಏಲಿ ಹಿಂಗೆ ಹಿಂದೆ ಬಿದ್ದು ಗೋಣ್ ಮುರಿದು ಸತ್ತ ಹೋದ. 98 ವರ್ಷ ಆಗಿತ್ರಿ ಅವಾಗ ಅವನಿಗೆ. ಯಾರಿಗೆ? ಹಿಂಗೆ ಕೂತಿರ್ತಾನೆ. ಈ ಸುದ್ದಿ ಕೇಳಿದ ತಕ್ಷಣನೇ ಬಿದ್ದು ಬಿಡ್ತಾನೆ. ಬಿದ್ದು ಅವನು ಕಟ್ಟಾಗಿ ಮುರಿದು ಸತ್ತೋಗ್ಬಿಟ್ಟ. ಅದೇ ಟೈಮಲ್ಲಿ ಫಿನೆಹಾಸನ ಹೆಂಡತಿ ಗರ್ಭಿಣಿ ಆಗಿರ್ತಾಳೆ. ಮಾವ ಸತ್ತ, ಗಂಡ ಸತ್ತ, ಮಂಜೂಷವು ಶತ್ರುವಶ ಆಯಿತು. ಎಲ್ಲ ಸುದ್ದಿ ಕೇಳಿ ಪ್ರಸವ ವೇದನೆಯಿಂದ ಒಂದು ಮಗುವಾಗಿ ಜನ್ಮ ಕೊಡ್ತಾಳೆ. ಮಗುವಿಗೆ ಜನ್ಮ ಕೊಟ್ಟು ದೇವರ ಮಹಿಮೆ ಇಸ್ರಾಯೇಲರನ್ನ ಬಿಟ್ಟು ಹೋಗಿದ್ದಕ್ಕೆ ಆ ಮಗುವಿಗೆ ಇಕಾಬೋದ್ ಅಂತ ಹೆಸರಿಡ್ತಾಳೆ. ಏನಿಡ್ತಾಳೆ? ಅರ್ಥ ಗೊತ್ತಾ? ಈ ಹೆಸರು ನಿಮ್ಮ ಮಕ್ಕಳಿಗೆ ಯಾರಿಗೆ ಇಡಬೇಡ್ರಿ. ಇಕಾಬೋದ್ ಅಂದ್ರೇನು? ದೇವರ ಮಹಿಮೆ ನಮ್ಮಿಂದ ಕಳೆದೋಯ್ತು. ಅರ್ಥ ಏನ್ ಗೊತ್ತಾ? ಎಲ್ಲವನ್ನ ಕಳ್ಕೊಳ್ರಿ, ದೇವರನ್ನ ಕಳ್ಕೊಳ್ಬೇಡ್ರಿ. ಲೋಕದಲ್ಲಿ ಏನೇ ಕಳ್ಕೊಂಡ್ರು ವಾಪಸ್ ಪಡ್ಕೊಳ್ತೀರಿ, ಆದ್ರೆ ದೇವರನ್ನ ಕಳೆದುಕೊಳ್ಳುವಂತ ಸಂಗತಿ ನಿಮ್ ಜೀವಿತದಲ್ಲಿ ಎಂದಿಗೂ ಎದುರಾಗಬಾರ್ದು. ಅದಕ್ಕಾಗಿ ನಾನು ಹೇಳ್ತೇನೆ, ದೇವರನ್ನ ನೀನು ಕಳ್ಕೊಳ್ಬಾರ್ದಂದ್ರೆ ಲೋಕವನ್ನ ಕಳ್ಕೊಳಕ್ಕೆ ರೆಡಿ ಇರು. ದೇವರು ನಿನಗೊಂದು ಕರೆ ಕೊಟ್ಟಿದ್ದಾನೆ. ಮಗನೇ ಮಗನೇ, ನಾನು ನನ್ನ ಈ ಲೋಕದಿಂದ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ನೀನು ಈ ಲೋಕದವರಲ್ಲ, ನೀನು ಪ್ರತ್ಯೇಕಿಸಲ್ಪಡಬೇಕು. ಅದಕ್ಕಾಗಿ ಇಲ್ಲಿ ಅಬ್ರಾಮನಿಗೆ ದೇವರು ಹೇಳ್ತಾರೆ, ಏನು? ಅಬ್ರಾಮನೇ, ನೀನು ಮೊದಲು ನಿನ್ನ ಸ್ವದೇಶವನ್ನು, ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಬಾ. ಪ್ರಿಯರೇ, ನೀನು ಎಲ್ಲಿ ತನಕ ಪ್ರತ್ಯೇಕಿಸಲ್ಪಡುವುದಿಲ್ಲ ಅಲ್ಲಿ ತನಕ ನಿನ್ನ ಜೀವಿತದಲ್ಲಿ ದೇವರಿಟ್ಟಂತ ಉದ್ದೇಶ ನೆರವೇರುವುದಿಲ್ಲ. ಎಲ್ಲಿ ತನಕ ಕೆಲವು ವಿಷಯಗಳಿಂದ ನೀನು ದೂರ ಹೋಗುವುದಿಲ್ಲ ಅಲ್ಲಿ ತನಕ ನಿನ್ನ ಜೀವಿತದಲ್ಲಿ ಆಶೀರ್ವಾದಗಳನ್ನು ಕಾಣುವುದಿಲ್ಲ. ದೇವರಿಂದ ನೀನು ಉಪಯೋಗಿಸಲ್ಪಡಬೇಕಾದ್ರೆ ದೇವರು ನಿಮ್ಮೆಲ್ಲರಿಗೂ ಒಂದು ಕರೆ ಕೊಡ್ತಿದ್ದಾನೆ. ನೀನು ಈ ಲೋಕದಿಂದ ಪ್ರತ್ಯೇಕಿಸು, ನೀನು ಸಪರೇಟ್ ಮಾಡು. ದೇವರಿಗೆ ಬೇಕಾಗಿದೆ ನಿನ್ನ ಪ್ರತ್ಯೇಕತೆ ಜೀವಿತ, ಪ್ರತ್ಯೇಕಿಸಲ್ಪಟ್ಟ ಜೀವಿತ, ಸಪರೇಟೆಡ್ ಲೈಫ್. ಗಾಡ್ ವಾಂಟ್ ಯು ಟು ಸಪರೇಟ್ ಯುವರ್ ಸೆಲ್ಫ್ ಫ್ರಮ್ ದ ವರ್ಲ್ಡ್. ಲೋಕದಿಂದ ನಿನ್ನನ್ನು ನೀನು ಪ್ರತ್ಯೇಕಿಸು. ಕಮ್ ಸಪರೇಟ್ಲಿ. ಪಾಸ್ಟ್ರೇ, ಹೆಂಗ್ ಸಾಧ್ಯ? ನನ್ನನ್ನು ಪ್ರೀತಿಸುವ ಸ್ನೇಹಿತರಿದ್ದಾರೆ, ಹೆಂಗೆ ಸಾಧ್ಯ? ನನ್ನ ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ಗಳು ಅವರೇ ಇದ್ದಾರೆ, ಹೆಂಗೆ ಸಾಧ್ಯ? ಹೆಚ್ಚಾಗಿ ನನಗೆ ಪ್ರೀತಿ ಮಾಡೋರು ಲೋಕದವರೇ. ಅಬ್ರಾಮನಿಗೆ ಅವರಪ್ಪ ಪ್ರೀತಿ ಮಾಡ್ತಿರ್ಲಿಲ್ವಾ? ತೆರಹ ಪ್ರೀತಿಸ್ತಿರ್ಲಿಲ್ವಾ ಮಗನಿಗೆ? ಹೇಳ್ರಿ. ಎಸ್, ಬಟ್ ದೇವರೇನು ಹೇಳಿದ್ರು? You have to separate.
ನೀನ್ ಪ್ರತ್ಯೇಕಿಸಲ್ಪಡ್ಲೇಬೇಕು, ಇವನ್ ಫ್ರಮ್ ಯುವರ್ ಫಾದರ್. ಅದ್ರ ಅರ್ಥ ನಾ ತಂದೆ ತಾಯಿಯನ್ನ ಬಿಡ್ರಿ ಅಂತ ಹೇಳ್ತಾ ಇಲ್ಲ. ನಿನ್ನ ವೈಯಕ್ತಿಕ ಜೀವಿತವನ್ನ ನೀನು ಒಂದ್ಸರಿ ನೋಡ್ಕೋ. ನೀನು ಪ್ರತ್ಯೇಕಿಸಲ್ಪಟ್ಟ ವ್ಯಕ್ತಿ ಆಗಿದ್ದೀಯಾ? ಲೋಕದಿಂದ ನಿನ್ನನ್ನು ನೀನು ಪ್ರತ್ಯೇಕಿಸಿಕೊಂಡಿದ್ದೀಯಾ? ಲೋಕವು ಪಾಪದಲ್ಲಿ ಇರ್ತದೆ, ಪಾಪದ ವಶದಲ್ಲಿ ಇರ್ತದೆ. ಆ ಪಾಪದ ವಶದಲ್ಲಿರುವ ಜನರೊಟ್ಟಿಗೆ ನೀನು ಬೆರೆದು ಅವ್ರನ್ನ ರಕ್ಷಿಸ್ಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ. ಒಬ್ಬ ಹೇಳ್ತಾನೆ, ಪಾಪಿಗಳಲ್ಲಿ ನಾನು ಒಟ್ಟಾಗಿ ಸೇರಿ ಅವರ ಪಾಪದಲ್ಲಿ ನಾನು ಪಾಲುಗಾರಾಗಿ ಅವರನ್ನು ರಕ್ಷಿಸ್ತೇನೆ ಅಂತ ಹೇಳ್ತಾನೆ. ಅದು ಸಾಧ್ಯನಾ? ಹೇಳ್ರಿ. ನೋ. ಕೆಲವರು ಪಬ್ಬಿಗೆ ಹೋಗುದ್ರಂತೆ ಎಂಜಾಯ್ ಮಾಡ್ಲಿಕ್ಕೆ. ಆ ಪಬ್ಬಿನಲ್ಲಿ ಒಬ್ಬ ದೇವ ಮನುಷ್ಯ ಹೋದಂತೆ. ಯಾಕೆ ಓದಿ ಕೇಳಿದ್ರೆ ಆ ಪಬ್ಬಿನಲ್ಲಿ ಅವ್ರ ಜೊತೆಗೆ ಕುಣಿತಾ ಇದ್ದಾನೆ. ಯಾಕೆ? ಹೆಂಗಾದ್ರೂ ಕುಣಿದೊಬ್ಬನ ಸಹವಾಸ ಮಾಡೋದು, ಅವನಿಗೆ ಸತ್ಯ ತಿಳಿಸಿ ರಕ್ಷಣೆ ತರುವುದು, ಇದು ದೇವರ ಮಾರ್ಗನ? ಅದನ್ನೇ ಇವತ್ತು ಜನ ಮಾಡ್ತಿದ್ದಾರೆ. ಲೋಕದ ಜೊತೆಗೆ ಬೆರೆತು ಲೋಕದವರ ಹಾಗೆ ಏನಾದ್ರೂ ಪ್ರಶ್ನೆ ಕೇಳಿದ್ರೆ, ಪಾಸ್ಟರ್ ಅವರಿಗಾಗಿ ಅವ್ರನ್ನ ರಕ್ಷಿಸೋದಕ್ಕಾಗಿ ನಾನು ಪ್ಲಾನ್ ಮಾಡ್ತಿದ್ದೀನಿ ಇದನ್ನ. ಒಬ್ಬ ವ್ಯಕ್ತಿ ಬಾವಿಯಲ್ಲಿ ಬಿದ್ದಿರ್ತಾನೆ, ನೀನ್ ಜಂಪ್ ಮಾಡ್ತೀಯಾ ದಂಡಂತ? ಹೇಳ್ರಿ. ಪಾಸ್ಟರ್ ನಾನ್ ಜಂಪ್ ಮಾಡಿ ಅಲ್ಲಿಂದ ಮತ್ತಿನ್ನೊಂದು ಜಂಪ್ ಕೊಟ್ಟು ಮೇಲೆ ಕರ್ಕೊಂಡ್ ಬರ್ತೀನಿ, ಆಗ್ತದಾ? ಬಾವಿಯಲ್ಲಿ ಬಿದ್ರೆ ನೀನ್ ಅವನಿಗೆ ಹಗ್ಗ ಹಾಕ್ತೀಯ, ಹಗ್ಗದಿಂದ ಅವನನ್ನು ಹೊರಗಡೆ ತರ್ತೀಯ ಹೊರತು ನೀನ್ ಜಂಪ್ ಮಾಡೋದಿಲ್ಲ. ಆದ್ರೆ ಇವತ್ತು ಜನ ಬಾವಿಯಲ್ಲಿ ಬಿದ್ದಂತವ್ರು, ಅಂದ್ರೆ ಲೋಕದಲ್ಲಿ ಬಿದ್ದಂತವ್ರ ಜೊತೆಗೆ ಇವರು ಬಿಟ್ಟು ಅಲ್ಲಿಂದ ಹೊರಗೆ ಬಡ ಪ್ರಯತ್ನ ಪಡ್ತಾರೆ. ಇಬ್ರು ಸತ್ತು ಹೋಗ್ತಾರೆ, ಇಬ್ರು ಸಾಯ್ತಾರೆ. ಸೊ ಪ್ಲೀಸ್, ದೇವರು ನಿಮ್ಮೆಲ್ಲರಿಗೂ ಒಂದು ಕರೆ ಕೊಟ್ಟಿದ್ದಾರೆ. ನೀನು ಪ್ರತ್ಯೇಕಿಸು, ನಿನ್ನನ್ನು ನೀನು ಪ್ರತ್ಯೇಕಪಡಿಸು, ಲೋಕದಿಂದ ಪ್ರತ್ಯೇಕವಾಗು. ಅದರ ಅರ್ಥ ಅವರನ್ನ ದ್ವೇಷಿಸು ಅಂತ ಹೇಳ್ತಾ ಇಲ್ಲ, ಅವರ ಕಾರ್ಯಗಳಲ್ಲಿ ಭಾಗಿಯಾಗಬೇಡ. ದೇವರು ಯಾರನ್ನು ದ್ವೇಷಿಸು ಅಂತ ಹೇಳ್ತಾ ಇಲ್ಲ, ಅವರನ್ನ ಪ್ರೀತಿಸು, ಅವರಿಗಾಗಿ ಪ್ರಾರ್ಥನೆ ಮಾಡು, ನಿನಗೆ ಸಹಾಯ ಮಾಡಕ್ಕೆ ಮನಸ್ಸಿನವರಿಗೆ ಸಹಾಯ ಮಾಡು. ಆದ್ರೆ ಅವರ ಕಾರ್ಯಗಳಲ್ಲಿ ನೀನು ಭಾಗಿಯಾಗಬೇಡ. ಒಬ್ಬ ದೇವ ಮನುಷ್ಯನು ದೇವರು ಬಯಸುವ ರೀತಿಯಲ್ಲಿ ಅವನು ಜೀವಿಸಬೇಕು. ಲೋಕದ ಸ್ನೇಹಿತರಿದ್ದಾರೆ, ಇರ್ತಾರೆ, ಅದರ್ಥ ಅವ್ರನ್ನ ದ್ವೇಷಿಸಂತಿಲ್ಲ. ಈಗ ಅವರು ಕೂತ್ಕೊಂಡು ಕುಚೋದ್ಯ ಮಾತುಗಳು, ಹರಟೆ ಮಾತುಗಳು ಆಡುವಾಗ ಅದರಲ್ಲಿ ನೀನೇನಾಗ್ಬೇಡ, ಕೂತ್ಕೊಂಡು ಹೋಗಿ ಭಾಗಿಯಾಗಬೇಡ. ನೀನು ಸಪರೇಟ್ ಮಾಡು. ನೀನು ಪ್ರತ್ಯೇಕಿಸಲ್ಪಟ್ಟ ವ್ಯಕ್ತಿ ಅಂತ ಅವರು ನಿನ್ನನ್ನು ಗುರುತಿಸ್ಲಿ. ಬಟ್ ನಮ್ಮಲ್ಲಿ ಹೆಂಗಿದೆ ಗೊತ್ತಾ? ಅವರೊಟ್ಟಿಗೆ ನಾವು ಎಲ್ಲವನ್ನ ಮಾಡ್ತೇವೆ. ಅವ್ರು ಜಾತ್ರೆ ಮಾಡಿದ್ರೆ ನಾವು ಜಾತ್ರೆ ಮಾಡ್ತೇವೆ, ಹೌದಾ? ಅವರು ಡ್ಯಾನ್ಸ್ ಮಾಡ್ತಾರೆ, ಅವ್ರ ಜೊತೆಗೆ ನಾವು ಡ್ಯಾನ್ಸ್ ಮಾಡ್ತೇವೆ. ನೀನು ಪ್ರತ್ಯೇಕಿಸಲ್ಪಟ್ಟಿ ಅಂತ ಹೆಂಗೆ ಗೊತ್ತಾಗ್ತದೆ? ಹೇಗೆ ಗೊತ್ತಾಗ್ತದೆ? ನೋ, ಪ್ರತ್ಯೇಕಿಸಲ್ಪಡು. ಇಬ್ರಿಯರಿಗೆ ಬರೆದ ಪುಸ್ತಕ ತೆಗಿರಿ, 24ನೇ ವಚನ ಓದೋಣ. ಎಸ್. ಸಿ, ಮೋಶೆ ಹೇಗೆ ಪ್ರತ್ಯೇಕಿಸಲ್ಪಟ್ಟನೋ, ಅಬ್ರಾಹ್ಮನು ಹೇಗೆ ಪ್ರತ್ಯೇಕಿಸಲ್ಪಟ್ಟನೋ ಹಾಗೆ ಮೋಶೆಯ ಪ್ರತ್ಯೇಕತೆಯನ್ನು ನಾವು ಕಾಣ್ತಾ ಇದ್ದೇವೆ. ಅಬ್ರಾಹ್ಮನು ತನ್ನ ಬಂಧು ಬಳಗದವರು, ಅವರ ಸಂಪ್ರದಾಯ, ಅವರ ಬಿಸಿನೆಸ್, ಅದ್ರೆಲ್ಲರಿಂದ ಸಪರೇಟ್ ಆಗಿ ದೇವರು ಹೇಳುವ ದೇಶಕ್ಕೆ ಹೊರಟು ಹೋಗ್ತಾ ಇದ್ದಾನೆ. ಅದೇ ಪ್ರಕಾರವಾಗಿ ಮೋಶೆ ಬಗ್ಗೆ ನೀವು ಮಾತನಾಡುವುದಾದ್ರೆ, ಮೋಶೆ ದೊಡ್ಡವನಾದ ಮೇಲೆ, ಅದರ್ಥ ದೊಡ್ಡವನಾಗುವ ತನಕ ಅವನು ಎಲ್ಲಿದ್ದಾನೆ? ಅರಮನೆಯಲ್ಲಿ ಬೆಳೆದಿದ್ದಾನೆ. ಫರೋಹನ ಅರಮನೆಯಲ್ಲಿದ್ದಾನೆ. ಫರೋಹನ ಮಗಳ ಕುಮಾರ್ತೆ ಮಗ ಅಂತ ಜೀವಿಸ್ತಾ ಇದ್ದಾನೆ. ಐಗುಪ್ತ ದೇಶದ ಎಲ್ಲ ಸುಖಗಳನ್ನು ಅನುಭವಿಸ್ತಾ ಇದ್ದಾನೆ. ಐಗುಪ್ತ ದೇಶದ ಎಲ್ಲ ಐಶ್ವರ್ಯಗಳನ್ನು ಅನುಭವಿಸ್ತಾ ಇದ್ದಾನೆ. ರಾಜನ ವಸ್ತ್ರಗಳನ್ನು ಧರಿಸಿದ್ದಾನೆ, ಎಲ್ಲವನ್ನ ಧರಿಸಿದ್ದಾನೆ. ಆದ್ರೆ ಇವನು ಅಲ್ಲೇ ಜೀವಿಸಿದರೆ ದೇವರು ಇವನನ್ನು ಉಪಯೋಗಿಸುವುದಿಲ್ಲ. ಅರ್ಥ ಆಗ್ತಾ ಇದೆ? ಅಬ್ರಾಹ್ಮನು ಅಲ್ಲೇ ಇದ್ದಿದ್ರೆ ಅಬ್ರಾಹ್ಮನು ಆಶೀರ್ವಾದ ನಿಧಿ ಆಗ್ತಿರ್ಲಿಲ್ಲ. ಮೋಶೆ ಅಲ್ಲೇ ಇದ್ದಿದ್ರೆ
ಆತನೊಬ್ಬ ನಾಯಕನಾಗ್ತಿರ್ಲಿಲ್ಲ. 4 ಲಕ್ಷ ಇಸ್ರಾಯೇಲರನ್ನ ಅರಣ್ಯದಲ್ಲಿ ನಡೆಸುವಂತ ಸಾಮರ್ಥ್ಯ ಅವನಿಗೆ ಬರ್ತಿರ್ಲಿಲ್ಲ. ಅದ್ಭುತಗಳನ್ನ ಮಾಡುವಷ್ಟು ಸಾಮರ್ಥ್ಯ ಅವನಿಗೆ ಬರ್ತಿರ್ಲಿಲ್ಲ. ಹೇಗೆ ಬಂತು? ಕಾರಣ ಅವನು ನಿರ್ಧಾರ ಮಾಡಿದ, ಈಗ ನಾನು ಪ್ರತ್ಯೇಕವಾಗುವ ಸಮಯ, ನನ್ನನ್ನು ನಾನು ಸಪರೇಟ್ ಮಾಡಿಕೊಳ್ಳುವ ಸಮಯ, ಈಗ ನಾನು ಸಪರೇಟ್ ಆಗಲೇಬೇಕು. ಅದಕ್ಕಾಗಿ ಬೈಬಲ್ ಹೇಳ್ತದೆ, ಆತನು ದೊಡ್ಡವನಾದ ನಂತರ ಸ್ಪಷ್ಟವಾಗಿ ಹೇಳ್ತದೆ, ಫರೋಹನ ಕುಮಾರ್ತೆ ಅನಿಸ್ಕೊಳ್ಳೋದು ಈಗ ಬೇಡ. ನಾನೀಗ ಅರಮನೆಯಲ್ಲಿ ಇದ್ದುಕೊಂಡು ಫರೋಹನ ಮೊಮ್ಮಗ ಅನಿಸ್ಕೊಳ್ಳೋದು ಬೇಡ, ಫರೋಹನ ಮಗಳ ಮಗ ಅನಿಸ್ಕೊಳ್ಳೋದು ಬೇಡ, ರಾಜಕುಮಾರ ಅನಿಸ್ಕೊಳ್ಳೋದು ಬೇಡ. ನಾನೀಗ ಇವರಿಂದ ಸಪರೇಟ್ ಆಗೋಣ. ಯಾಕೆ? ದೇವರು ನನ್ನ ಮೇಲೆ ಒಂದು ಯೋಜನೆ ಇಟ್ಟಿದ್ದಾರೆ. ಯಾರು ಬಿಡ್ತಾರ್ರಿ ಅರಮನೆ ಜೀವಿತ? ಯಾರು ಬಿಡ್ತಾರೆ? ನಿಮಗೆ ಯಾರಿಗೂ ಅಂತ ತ್ಯಾಗ ಮಾಡಕಂತ ನಾವು ಹೇಳ್ತಾ ಇಲ್ಲ. ನಿಮಗೆ ನಾವು ಏನ್ ಹೇಳ್ತಾ ಇದ್ದೇವೆ? ಲೋಕದಿಂದ ಹೊರಗಡೆ ಬಾ, ಲೋಕದ ಒಳಗಡೆ ಸೇರಬೇಡ, ಲೋಕದ ಜನರು ಮಾಡುವ ಕಾರ್ಯಗಳಲ್ಲಿ ತೊಡಗಬೇಡ. ನಿನ್ನನ್ನ ದೇವರು ಪ್ರತ್ಯೇಕವಾಗುವಂತ ಒಂದು ಕರೆ ಕೊಟ್ಟಿದ್ದಾರೆ. ಅದರಿಂದಲೇ ನೀನು ಪ್ರತ್ಯೇಕಗೊಳ್ಬೇಕು. ಆತನು 25ನೇ ವಚನ ಹೇಳ್ತದೆ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನ ಅನುಭವಿಸುವುದಕ್ಕಿಂತ ಬೇಡ. ಲೋಕದಲ್ಲಿ ನಮಗೆ ಬಹಳಷ್ಟು ಪಾಪದಿಂದ ಸಿಗುವಂತ ಸುಖಗಳಿದಾವೆ. ಲೋಕ ನಮಗೆ ಸುಖ ಕೊಡ್ತದೆ. ನೋಡ್ರಿ, ಚಟ ಮಾಡೋರಿಗೆ ಯಾಕೆ ಚಟ ಮಾಡ್ತಿ ಕೇಳ್ರಿ? ಅದರಿಂದ ಅವ್ರಿಗೆ ಹಾನಿ ಗೊತ್ತಿದೆ, ಬಟ್ ಅವ್ರಿಗೆ ಏನ್ ಸಿಗ್ತದೆ ಅದರಿಂದ? ಸುಖ. ಡ್ರಗ್ಸ್ ಒಳ್ಳೇದಾ? ಅರ್ಧ ಆಯುಷ್ಗಿಂತ ಬೇಗ ಸತ್ತೋಗ್ತಾನ ಅವನು. ಆದ್ರೆ ಡ್ರಗ್ಸ್ ತಗೊಂಡಾಗ ಅವನಿಗೆ ಏನಾಗ್ತದೆ? ಖುಷಿ ಆಗ್ತದೆ, ಸುಖ ಅನಿಸ್ತದೆ. ಸ್ಮೋಕಿಂಗ್ ಮಾಡೋರು ಕೇಳ್ರಿ, ಸ್ಮೋಕಿಂಗ್ ಇಂದ ಯಾವ ಪ್ರಯೋಜನ ಇಲ್ಲ, ಹಣ ವೇಸ್ಟ್. ಟಕ್ಕನೆ 20 ರೂಪಾಯಿ 2 ನಿಮಿಷ ಸುಟ್ಟೋಗ್ತದೆ, ಹೌದಾ? ಆದ್ರೆ ಅದನ್ನ ಎಳೆಯುವಾಗ ಅವ್ರಿಗೆ ಏನ್ ಅನಿಸ್ತದೆ? ಎಂತ ರಿಲ್ಯಾಕ್ಸ್. ಎದರಿಂದ? ಕುಡಿಯೋರಿಗೆ ಅದೇ ಅವರನ್ನ ಕಂಟ್ರೋಲ್ ಮಾಡ್ತಿರ್ತದೆ, ಖುಷಿ ಆಗ್ತದೆ ಅವರಿಗೆ. ಕೆಲವರು ಯಾಕೆ ಕುಡಿತೀರಿ ಕೇಳ್ರಿ? ಧೈರ್ಯ ಬರಕ್ಕೆ. ಕುಡಿದಾಗ ಧೈರ್ಯ ಜಾಸ್ತಿ ಬರ್ತದೆ ಅವರಿಗೆ, ಗೊತ್ತಾ ನಿಮಗೆ? ಇದರಿಂದ ನಿನಗೆ ಸ್ವಲ್ಪ ಕಾಲ ಖುಷಿ ಸುಖ, ಬಟ್ ಇದರ ನಂತರ ನಿನಗೆ ಕಾದಿರುವುದು ನಾಶನ. ದೇವರ ಮಕ್ಕಳು ಇದರಲ್ಲಿ ಪಾಲುಗಾರ ಆಗುವುದಕ್ಕೆ ದೇವರು ಎಂದಿಗೂ ಅದನ್ನ ಬಯಸುವುದಿಲ್ಲ, ಅದನ್ನು ವಿರೋಧಿಸ್ತಾನೆ ದೇವರು. ನೀನು ಈ ಕಾರ್ಯಗಳಲ್ಲಿ ತೊಡಗುವುದು ದೇವರಿಗೆ ವಿರೋಧತ್ವ. ದೇವರು ಇದನ್ನು ಬಯಸುವುದಿಲ್ಲ. ಇದು ಗೊತ್ತಾಯ್ತು. ನಾನು ದೇವರಿಂದ ಉಪಯೋಗಿಸಲ್ಪಡಬೇಕಾದ್ರೆ ನಾನು ಇದರಲ್ಲಿ ಬಿದ್ದುಕೊಂಡು ಸಾಯುವುದಕ್ಕೆ ದೇವರು ನಾನು ಕರೆದಿಲ್ಲ. ನಾನು ಇದರಿಂದ ಪ್ರತ್ಯೇಕಿಸಲ್ಪಡಬೇಕೀಗ. ಎಲ್ಲಿವರೆಗೂ ನಿಮ್ಮನ್ನು ನೀವು ಪ್ರತ್ಯೇಕಿಸುವುದಿಲ್ಲ, ದೇವರಿಗೆ ನಿನಗಿಷ್ಟ, ಅದು ದೇವರಿಗೆ ಇಷ್ಟ ಇಲ್ಲ, ಅದರಿಂದ ಪ್ರತ್ಯೇಕವಾಗು. ನಿನ್ನ ಮೇಲೆ ದೇವರು ದೊಡ್ಡ ಯೋಜನೆ ಇಟ್ಟಿದ್ದಾರೆ. ನೀನ್ ನೆನಸದ ಕಾರ್ಯಗಳು ದೇವರು ನಿನ್ನ ಜೀವಿತದಲ್ಲಿ ಮಾಡ್ತಾರೆ. ನಿನ್ನನ್ನು ದೇವರು ಅದ್ಭುತವಾಗಿ ಉಪಯೋಗಿಸ್ತಾರೆ. ನೀನು ಆಶೀರ್ವಾದ ನಿಧಿಯಾಗಿರ್ತೀಯ. ಅಬ್ರಾಮನು ಹೇಗೆ ತನ್ನನ್ನು ತಾನು ಪ್ರತ್ಯೇಕಿಸಿಕೊಂಡನೋ ಹಾಗೆ ನೀನು ಪ್ರತ್ಯೇಕಿಸಿಕೊಳ್ಳುವುದಾದ್ರೆ 100% ಹೇಳ್ತೇನೆ, ನೀನು ಇದ್ದ ಹಾಗೆ ಇರುವುದಿಲ್ಲ. ಎವ್ರಿ ಇಯರ್, ಎವ್ರಿ ಮಂತ್ ನಿನ್ನಲ್ಲಿ ಬದಲಾವಣೆಗಳು ಕಾಣ್ತದೆ, ನಿನ್ನಲ್ಲಿ ಅಭಿವೃದ್ಧಿಗಳು ಕಾಣಿಸಲ್ಪಡ್ತದೆ. ನಿನ್ನ ಜನ ನೋಡಿ ಹೇಳ್ತಾರೆ, ನಿನ್ನ ಯಾಕಿಷ್ಟು ಚೇಂಜ್ ಆದೀಯಾ, ಇಷ್ಟು ಆಶೀರ್ವಾದ ನಿನಗೆ ಹೇಗೆ ಬರ್ತಾ ಇದೆ? ನಾನು ಪ್ರತ್ಯೇಕಿಸಿಕೊಂಡಿದ್ದಕ್ಕಾಗಿ ನನ್ನ ಜೀವಿತದಲ್ಲಿ ದೇವರು ಮಾಡುವ ಆಶೀರ್ವಾದಗಳು. ಪ್ಲೀಸ್, ಎಷ್ಟೇ ವಾಕ್ಯ ಕೇಳ್ತೀರಿ, ಆದ್ರೆ ಸೈತಾನ್ ನಿನ್ ಮನೆಗೆ ಹೋದ ತಕ್ಷಣ ನಿನ್ನ ಮನಸ್ಸನ್ನು ಮರಳುಗೊಳಿಸ್ತಾನೆ. ನೀನು ಪ್ರತ್ಯೇಕಿಸಲ್ಪಡ್ಲಿಕ್ಕೆ ನೀನು ಬಿಡುವುದಿಲ್ಲ. ಮತ್ತೆ ಲೋಕದಲ್ಲಿ ನಿನ್ನನ್ನು ಸೆಳೀತಿರ್ತಾನೆ. ದಯಮಾಡಿ ಹೇಳ್ತಾ ಇದ್ದೇನೆ, ನಿನ್ನ ಮೇಲಿಟ್ಟ ಉದ್ದೇಶ ಹಾಳು ಮಾಡ್ಕೋಬೇಡ್ರಿ. ದೇವರು ಸುಮ್ಮನೆ ನಿನ್ನ ಆರಿಸಿಕೊಂಡಿಲ್ಲ ಪ್ರಿಯರೇ. ನಿಜವಾಗಿ ಹೇಳ್ತೇನೆ, ಗಾಡ್ ವಾಂಟ್ ಟು ಬ್ಲೆಸ್ ಯು ಅಬಂಡೆಂಟ್ಲಿ. ನಿನ್ನ ದೇವರು ಅತ್ಯಧಿಕವಾಗಿ ಆಶೀರ್ವದಿಸಲ್ಪಡಬೇಕೆಂಬುದಾಗಿ ಬಯಸ್ತಾರೆ. ಬಟ್ ಗಾಡ್ ವಾಂಟ್ ಸಪರೇಟ್ ಲೈಫ್. God want you to be separate from this world. ನೀನು ಈ ಲೋಕದಿಂದ ಪ್ರತ್ಯೇಕಿಸಲ್ಪಡು ಎಂಬುದು ದೇವರು ಬಯಸ್ತಾನೆ.
ನಿನ್ನನ್ನು ದೇವರು ಭಯಂಕರವಾಗಿ ಆಶೀರ್ವದಿಸಬೇಕೆಂಬುದು ದೇವರ ಯೋಜನೆ. ಯಾಕೆಂದ್ರೆ ನನ್ನ ದೇವರು ಆಶೀರ್ವದಿಸುವ ದೇವರು. ಅವನಿಗೆ ಆಶೀರ್ವಾದ ಮಾಡೋದು ಒಂದೇ ಗೊತ್ತು, ಬೇರೆ ಏನು ಗೊತ್ತಿಲ್ಲ. ಆದ್ರೆ ಆ ಆಶೀರ್ವಾದ ನನ್ನಿಂದ ಹೆಂಗೆ ಮಿಸ್ ಆಗ್ತಾ ಇದೆ ಅಂದ್ರೆ, ದೇವರು ಬಯಸುವ ರೀತಿಯಲ್ಲಿ ನಾನು ಜೀವಿಸ್ತಾ ಇಲ್ಲ. ನೀವು ಎಲ್ಲೇ ಬೈಬಲ್ ಅಲ್ಲಿ ನೋಡ್ರಿ, ಯಾವುದೇ ವ್ಯಕ್ತಿನ ಆಶೀರ್ವಾದ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾನೆ, ನೀನ್ ಆಚೆ ಬಾ, ನೀನ್ ಸಪರೇಟ್ ಆಗು, ನೀನ್ ಇದನ್ನ ಮಾಡು. ಮೋಶೆ ಅದನ್ನ ಮಾಡ್ದ, ದೇವರಿಂದ ಉಪಯೋಗಿಸಲ್ಪಟ್ಟ. ಅಬ್ರಾಮನ್ ಅದನ್ನ ಮಾಡ್ದ, ದೇವರಿಂದ ಉಪಯೋಗಿಸಲ್ಪಟ್ಟ. ಅಬ್ರಾಮನ್ ಜೀವಿತದಲ್ಲಿ ಎರಡೇ ಅವಕಾಶ ಬಂತು. ಯಾವುದು? ಅಬ್ರಾಮನು ಲೋಟನ್ ಮತ್ತೆ ಸಪರೇಟ್ ಆಗ್ಬೇಕೀಗ. ಅಗೇನ್ ದೇರ್ ಇಸ್ ಸಪರೇಷನ್. ಅಬ್ರಾಮನ್ ಮನಸ್ಸು ಮಾಡಿದ್ರೆ ಲೋಟನ್ ಜೊತೆಗೆ ಸೊದೋಮ್ ಗೊಮರ್ಗೆ ಹೋಗ್ಬೋದಾಗಿತ್ತು. ನೋ, ಸೊದೋಮ್ ಗೊಮರ ನೋಡ್ಲಿಕ್ಕೆ ಚಂದಿದೆ, ಕಣ್ಣಿಗೆ ಕಾಣುವಾಗ ಹಸಿರುಮಯವಾಗಿದೆ, ನೀರಾವರಿ ಪ್ರದೇಶವಾಗಿದೆ. ಅಬ್ರಾಮನ ಮನಸ್ಸಿನಲ್ಲಿ ನಾವು ಇಲ್ಲಿ ತನಕ ಕೂಡಿದ್ದೇವೆ, ಇನ್ನು ಮುಂದೆ ಸಹ ಇಬ್ರು ಸೇರಿ ಜೀವಿಸೋಣ ಅಂತ ಸೊದೋಮ್ ಗೊಮರಿಗೆ ಹೋಗ್ಬೋದಾಗಿತ್ತು. ಬಟ್ ಅವನ್ ದೇವರಿಗೆ ಕೇಳ್ತಾನೆ, ದೇವ್ರ ನಾನೇನ್ ಮಾಡ್ಲಿ? ದೇವ್ರು ಹೇಳ್ತಾರೆ, ಅವನ ಜೊತೆಗೆ ಹೋಗ್ಬೇಡ, ಡೋಂಟ್ ಗೋ ವಿತ್ ಹಿಮ್. ಅವನಲ್ಲ ಹೋದ್ರೆ ನೀನ್ ಈ ಕಡೆ ನೋಡು, ನಿನ್ನ ಕಣ್ಣಿಗೆ ಕಾಣುವಷ್ಟು ನೋಡು, ಅದೆಲ್ಲವನ್ನ ನಾನು ನಿನಗೆ ಸ್ವಂತವಾಗಿ ಕೊಡ್ತೇನೆ, ಬಟ್ ನೀನ್ ಸಪರೇಟ್ ಆಗಿರು. ಅಬ್ರಾಮನು ಫಸ್ಟ್ ಲೈಫ್ ಅಲ್ಲಿ ಕುಟುಂಬದ ಅಪ್ಪ ಅಮ್ಮನಿಂದ ಸಪರೇಟ್ ಆಗ್ಬೇಕಾಯಿತು, ತನ್ನ ಬಿಸಿನೆಸ್ ಇಂದ ಸಪರೇಟ್ ಆಗ್ಬೇಕಾಗಿತ್ತು, ತನ್ನ ಊರಿನಿಂದ ಸಪರೇಟ್ ಆಗ್ಬೇಕಾಗಿತ್ತು. ಅವೆಲ್ಲವೂ ಆತನು ವಿಧೇಯನಾದ. ಮತ್ತೆ ಸೆಕೆಂಡ್ ಬಂತು, ಈಗ ತನ್ನ ಸಂಬಂಧಿಕನು ಲೋಟಿನಿಂದ ಸಪರೇಟ್ ಆಗ್ಬೇಕು. ಅಲ್ಲಿ ಸಹ ಅವನು ದೇವರ ಮಾತನ್ನ ಕೇಳಿ ಸಪರೇಟ್ ಆಗ್ತಾನೆ. ನಾನು ನಿಮ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನಿನ್ನ ಫ್ಯಾಮಿಲಿ ಮೆಂಬರ್ಸ್ ನ ಹೊರಗೆ ಹಾಕಂತ ಹೇಳ್ತಾ ಇಲ್ಲ. ನನ್ನ ಸಂದೇಶದ ಅರ್ಥ ಮಾಡ್ಕೊಳ್ರಿ. ದೇವರು ನಿನಗೆ ಯಾವ್ದಾದ್ರೂ ಒಂದು ಭಾಗದಲ್ಲಿ ನೀನು ಪ್ರತ್ಯೇಕವಾಗುವಂತ ನಿನಗೆ ದೇವರು ಕಾರ್ಯ ಕೊಟ್ರೆ ನೀನು ಅದಕ್ಕೆ ವಿಧೇಯನಾಗು. ಯಾಕಂದ್ರೆ ನಿನ್ನ ಮೇಲೆ ದೇವರು ಒಂದು ದೊಡ್ಡ ಉದ್ದೇಶ ಇದೆ. ದೇವರು ನಿನ್ನ ಮೇಲೆ ಎಷ್ಟೋ ಕಾರ್ಯಗಳನ್ನು ಮಾಡ್ಬೇಕೆಂಬುದಾಗಿ ಬಯಸ್ತಿದ್ದಾನೆ. ನಿನ್ನನ್ನು ದೇವರಿಗೆ ಉಪಯೋಗಿಸ್ತಾ ಇರುವುದರ ಇನ್ನೂ ಭಯಂಕರವಾಗಿ ಉಪಯೋಗಿಸ್ಬೇಕೆಂಬುದಾಗಿ ದೇವರು ಬಯಸ್ತಾನೆ. ನೀನು ಆಶೀರ್ವದಿಸಲ್ಪಟ್ಟ ವ್ಯಕ್ತಿಯಾಗಿದ್ರೆ ಇನ್ನೂ ಆಶೀರ್ವಾದ ಮಾಡಬೇಕೆಂಬುದಾಗಿ ದೇವರು ಬಯಸ್ತಾನೆ. ಬಟ್ ಯಾವುದೋ ಒಂದು ಏರಿಯಾದಲ್ಲಿ ದೇವರು ನಿನಗೆ ಕರೀತಾ ಇದ್ದಾನೆ, ಪ್ರತ್ಯೇಕವಾಗು, ಇದರಿಂದ ಪ್ರತ್ಯೇಕವಾಗು, ಇವತ್ತು ಇದನ್ನು ಬಿಟ್ಬಿಡು, ಇದರಿಂದ ದೂರವಾಗಿರುವಂತ ದೇವರು ನಿನಗೆ ಹೇಳ್ತಿದ್ದಾನೆ. ಆ ಮಾತನ್ನ ಕೇಳ್ರಿ, ದಯಮಾಡಿ ಆ ಮಾತಿಗೆ ವಿಧೇಯರಾಗ್ರಿ. ದೇವರ ವಾಕ್ಯ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ರಿಂದ 18ನೇ ವಚನ ಓದಿಕೊಳ್ಳೋಣ ಪ್ರಿಯರೇ. ಹಲೋ, ಏನ್ ಹೇಳ್ತದೆ? ಯಾರಲ್ಲಿ ಕ್ರಿಸ್ತನ ನಂಬಿಕೆ ಇಲ್ಲವೋ, ಹಲೋ, ನೀವೆಲ್ಲರೂ ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದೀರಿ. ಆದರೆ ನಿಮ್ಮ ಅತಿಯಾದ ಸ್ನೇಹ, ಅತಿಯಾದಂತ ಕ್ಲೋಸ್ನೆಸ್ ಕ್ರಿಸ್ತ ನಂಬಿಕೆ ಇಲ್ಲದ್ರೊಟ್ಟಿಗಿರಬಾರ್ದು. ಚಾಟಿಂಗ್ ಕ್ರಿಸ್ತ ನಂಬಿಕೆ ಇರೋರ ಜೊತೆ ಮಾಡಬೇಡ್ರಿ. ವ್ಯವಹಾರ ಕ್ರಿಸ್ತ ನಂಬಿಕೆ ಇಲ್ಲೋರ ಜೊತೆಗೆ ಮಾಡಬೇಡ್ರಿ. ಅದರ್ಥ ಅವ್ರನ್ನ ದ್ವೇಷಿಸ್ರಿ ಅಂತ ಹೇಳ್ತಾ ಇಲ್ಲ, ಅವ್ರನ್ನ ಪ್ರೀತಿಸ್ರಿ, ಬಟ್ ನೋ ಬಿಸಿನೆಸ್. ಜೋಡಾಗ್ಬೇಡ್ರಿ. ದೇವರ ವಾಕ್ಯ ಹೇಳ್ತದೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಜೋಡಾಗ್ಬೇಡ್ರಿ. ಎಸ್ ಎಸ್ ಓಕೆ. ಪ್ರಶ್ನಾರ್ಥಕ ಚಿಹ್ನೆ ಇದೆ ಅಂದ್ರೆ ದೇವರು ಗದರಿಸುವಿಕೆಯನ್ನ ಕಾಣಿಸ್ತದೆ. ಎಲ್ಲಿ ಪ್ರಶ್ನೆ ಇದೆಯೋ ಅಲ್ಲಿ ತಿಳ್ಕೊಂಡ್ರೆ ದೇವರು ಸಾಫ್ಟ್ ಆಗಿ ಮಾತಾಡ್ತಾ ಇಲ್ಲ, ದೇವರು ಗದರಿಸಿ ಮಾತಾಡ್ತಾ ಇದ್ದಾನೆ. ಹಿ ಈಸ್ ನಾಟ್ ಸ್ಪೀಕಿಂಗ್ ಯು ಸಾಫ್ಟ್ಲಿ, ಬಟ್ ಹಿ ಈಸ್ ಆಸ್ಕಿಂಗ್ ಯು ಕ್ವಶನ್ಸ್. ನಿನಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ಈಸ್ ಇಟ್ ಓಕೆ? See, is there any agreement between the temple of God and the idols? Okay. ಹಲೋ, ಪಕ್ಕದವ್ರಿಗೆ ಹೇಳ್ರಿ, ನೀನು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದೆಯಾ? ಹೇಳ್ರಿ, ಎಲ್ರಿ ಹೇಳ್ರಿ. ಹೇಳ್ತದಲ್ಲ ಇಲ್ಲಿ, ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವೆ. ಯು ಆರ್ ದ ಟೆಂಪಲ್ ಆಫ್ ಗಾಡ್. ಹೇಳ್ರಿ, ಪಕ್ಕದವ್ರಿಗೆ ಹೇಳ್ರಿ, ಯು ಆರ್ ದ ಟೆಂಪಲ್ ಆಫ್ ಗಾಡ್. ಪ್ರಿಯರೇ,
ನಿಮ್ಮ ಶರೀರ ಡಸ್ಟ್ಬಿನ್ ಅಲ್ಲ. ಏನು? ಯುವರ್ ಬಾಡಿ ಇಸ್ ನಾಟ್ ಎ ಡಸ್ಟ್ಬಿನ್. ಡಸ್ಟ್ಬಿನ್ ಅಲ್ಲಿ ಏನಾಗ್ತೀರಿ? ಮಾತಾಡ್ತೀರಿ ಜೋರಾಗಿ ಹೇಳ್ರಿ. ಡಸ್ಟ್ಬಿನ್ ಅಲ್ಲಿ ಏನಾಗ್ತೀರಿ? ಪಕ್ಕದವ್ರಿಗೆ ಹೇಳ್ರಿ, ನಿನ್ನ ಶರೀರ ಡಸ್ಟ್ಬಿನ್ ಅಲ್ಲ. ಯಾವರಾದರೂ ಅಲ್ಲ, ಸಾಕೀಗ ನನ್ನ ಕಡೆ ಕೊಡ್ರಿ. ಯಾವನಾದರೂ ಈ ಶರೀರವನ್ನ ಕೆಡಿಸಿದರೆ ದೇವರು ಅವನನ್ನು ಕೆಡಿಸ್ತಾರೆ. ಗೊತ್ತಿದೆ ನಿಮ್ಗೆ? ಈ ಶರೀರದಲ್ಲಿ ದೇವರಿಗೆ ಇಷ್ಟವಿಲ್ಲದೇನಾದ್ರೂ ನೀನು ತಗೊಂಡ್ರೆ ನಿನ್ನನ್ನು ದೇವರು ಕೆಡಿಸ್ತಾರೆ. ಹುಷಾರಾಗಿರ್ರಿ. ನರಕಕ್ಕೆ ಹೋಗ್ಲಿಕ್ಕೆ ಎಷ್ಟು ಜನರಿಗೆ ಮನಸ್ಸಿದೆ? ನರಕಕ್ಕೆ ಹೋಗ್ಲಿಕ್ಕೆ ಎಷ್ಟು ಜನರಿಗೆ ಮನಸ್ಸಿದೆ? ಇದೆಯಾ? ಆದ್ರೆ ನರಕಕ್ಕೆ ಹೋಗುವ ಕಾರ್ಯಗಳನ್ನ ಯಾಕೆ ಮಾಡ್ತೀರಿ? ಇದು ವಾಕ್ಯ ತುಂಬಾ ಸೀರಿಯಸ್ ಆಗಿದೆ. ಡೋಂಟ್ ಟೇಕ್ ಇಟ್ ಲೈಟ್ಲಿ. ಹಗುರವಾಗಿ ಪರಿಗಣಿಸ್ಬೇಡ್ರಿ. ಇದು ನಿಮ್ಮ ಪಕ್ಕದವರಿಗೆ ಅಲ್ಲ, ಇದು ನಿನ್ನ ಪಕ್ಕದಲ್ಲಿ ಕೂತಂತ ವ್ಯಕ್ತಿಗೆ ಅಲ್ಲ, ನಿನಗೆ. ಎಲ್ರು ನಿಮ್ ತಲೆ ಮೇಲೆ ಕೆಟ್ಕೊಂಡು ಹೇಳ್ರಿ, ಇದು ನನಗೆ, ಪಕ್ಕದವರಿಗೆ ಅಲ್ಲ. ನಮ್ಮ ಸಮಸ್ಯೆ ಏನು ಗೊತ್ತಾ? ನಾವು ಪಕ್ಕದವರಿಗೋಸ್ಕರ ಮಾತಾಡ್ತಿದ್ದಾರೆ ದೇವರಂತ ತಿಳ್ಕೊಳ್ತೇವೆ. ನೋ, ನಿನ್ನ ಶರೀರ ದೇವರ ಮಂದಿರವಾಗಿದೆ, ಜೀವ ಸ್ವರೂಪನಾದ ದೇವರ ಮಂದಿರವಾಗಿದೆ. ಇದರ ಸಂಬಂಧವಾಗಿ ನಾನು ಅವರಲ್ಲಿ ಪ್ರವಾಸಿಯಾಗಿ ಏನ್ ಹೇಳ್ತಿದ್ದಾರೆ ದೇವ್ರು ಗೊತ್ತಾ? ಭೂಲೋಕದಲ್ಲಿ ನೀನು ಒಬ್ಬ ಟ್ರಾವೆಲರ್. ನೀನು ಭೂಲೋಕದಲ್ಲಿ ಇರುವಾಗ ಪ್ರವಾಸಿಯಾಗಿದ್ದೀಯಾ, ಟೂರಿಸ್ಟ್ ಆಗಿದ್ದೀಯಾ. ಈ ಲೋಕ ನಿಮ್ದಲ್ಲ. ಬಟ್ ಈ ಲೋಕದಲ್ಲಿ ನಾವು ಇದ್ದೇವೆ ಆಸ್ ಎ ಟೂರಿಸ್ಟ್. ವಿ ಆರ್ ಇನ್ ದಿಸ್ ವರ್ಲ್ಡ್ ಆಸ್ ಎ ಟೂರಿಸ್ಟ್ ಬಿಕಾಸ್ ವಿ ಆರ್ ನಾಟ್ ಬಿಲಾಂಗ್ಸ್ ಟು ದಿಸ್ ವರ್ಲ್ಡ್. ನಾವು ಈ ಲೋಕದವರಲ್ಲ, ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ನಾವು ಈ ಲೋಕದಲ್ಲಿ ಪ್ರವಾಸಿಗಳ ಹಾಗೆ ವಾಸ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಪ್ರವಾಸಿಗಳು ಫಾರ್ ಎಕ್ಸಾಂಪಲ್ ಸಿಸ್ಟರ್ ಚಾರ್ಲೆಟ್ ಈಗ ಶಿ ಕೇಮ್ ಆಸ್ ಎ ಟೂರಿಸ್ಟ್, ಹೌದಾ? ಇಲ್ಲಿ ಅವರು ಟೂರಿಸ್ಟ್ ಆಗಿ ಬಂದಿದ್ದಾರೆ. ಇದರ ಅರ್ಥ ಅವರಿಗೆ ಡೂ ಯು ಹ್ಯಾವ್ ದ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಸಿಸ್ಟರ್? ನೋ, ಶಿ ಈಸ್ ಫ್ರಮ್ ಜರ್ಮನಿ, ಬಟ್ ಶಿ ಕೇಮ್ ಟು ಇಂಡಿಯಾ ಆಸ್ ಎ ಟೂರಿಸ್ಟ್. ಶಿ ಈಸ್ ಇನ್ ದಿಸ್ ಚರ್ಚ್ ಆಸ್ ಎ ಟೂರಿಸ್ಟ್. ಅವರಿಗೆ ಭಾರತ ದೇಶದ ನಾಗರಿಕತ್ವ ಇಲ್ಲ. ಹಾಗಿರುವಾಗ ಅವರಲ್ಲಿ ನಮ್ಮ ಭಾರತ ದೇಶದ ಏನಾದ್ರೂ ಸಂಪ್ರದಾಯಗಳು ಕಾಣಿಸ್ತದೆ ನಿಮಗೆ? ಹೇಳ್ರಿ. ಅವರಲ್ಲಿ ನಮ್ಮ ಇಂಡಿಯಾದಲ್ಲಿ ಇರುವ ಕಲ್ಚರ್ಸ್ಗಳು ಏನಾದ್ರು ಕಾಣಿಸ್ತದ? ಇಲ್ಲ. ಯಾಕೆ? ಶಿ ಬಿಲಾಂಗ್ಸ್ ಟು ಜರ್ಮನಿ. ಶಿ ಡಸಂಟ್ ಹ್ಯಾವ್ ಎನಿ ಕಲ್ಚರಲ್ ಆಕ್ಟಿವಿಟೀಸ್ ಲೈಕ್ ಇಂಡಿಯಾ. ಅವಳು ಈ ಇಂಡಿಯಾದಲ್ಲಿ ನೋಡುವಾಗ ಆಶ್ಚರ್ಯ ಆಗ್ತದೆ ಅವಳಿಗೆ. ಏನಂತ? ಹಿಂಗೆಲ್ಲ ಮಾಡ್ತಾರೆ ಇವರು. ಕರೆಕ್ಟ್ ನಾನು ಹೇಳ್ತಿರೋದು? ಹೌದಾ? ನಿಮಗೆ ಯಾರಿಗಾದ್ರೂ ಆಶ್ಚರ್ಯ ಆಗಿದೆ ಇಂಡಿಯಾದಲ್ಲಿ ಇರುವಾಗ, ಈ ಭೂಲೋಕದಾಗ ಇರುವಾಗ? ಅಯ್ಯೋ ಇವ್ರು ಪಾಪ ಮಾಡ್ತಾರೆ ಯಾರಾದ್ರೂ ಹೇಳ್ತೀರಾ? ಯಾಕೆ ಹೇಳೋದಿಲ್ಲ ಹೇಳ್ರಿ? ಮಾತೇ ಬರುದಿಲ್ಲ. ಹೇಳ್ರಿ. ಅರೆ ಇವರು ಪಾಪ ಮಾಡ್ತಾರೆ ಅಂತ ಆಶ್ಚರ್ಯ ಆಗ್ತದೆ ನಿಮ್ಗೆ ಯಾರಿಗಾದ್ರು? ಆಗ್ತದಾ? ಇಲ್ಲೇ ಇದ್ದೀರಾ, ಜೀವಿಸ್ತಾ ಇದ್ದೀರಾ? ನಿಮ್ಗೆ ಆಶ್ಚರ್ಯ ಆಗ್ತದೆ ಯಾರಾದ್ರೂ ಪಾಪ ಮಾಡುವಾಗ? ಯಾಕೆ? ಯಾಕೆಂದ್ರೆ ನಾವು ಅದರಾಗಿದ್ದೀವಿ, ಅದಕ್ಕೆ ನಮಗೆ ಆಶ್ಚರ್ಯ ಅನಿಸೋದಿಲ್ಲ. ಬಟ್ ಅವರಿಗೆ ಎಲ್ಲವೂ ಆಶ್ಚರ್ಯ ಅನಿಸಿ. ಯಾಕೆ ಅವರು ಅದ್ರಾಗ ಇಲ್ಲ? ನಾನು ಯಾಕೆ ಎಕ್ಸಾಂಪಲ್ ಇದೇ ದೇವರು ಹೇಳ್ತಿರೋದು. ಯು ಆರ್ ಲೈಕ್ ಎ ಟೂರಿಸ್ಟ್ ಇನ್ ದಿಸ್ ವರ್ಲ್ಡ್. ನೀವು ಈ ಲೋಕದಲ್ಲಿ ಪ್ರವಾಸಿಗಳಂಗಿದ್ದೀರಿ. ಈ ಲೋಕದಲ್ಲಿ ನಡೆಯುವ ಅವ್ಯವಹಾರಗಳಲ್ಲಿ ನೀವು ಪಾಲುಗಾರಾಗಬೇಡ್ರಿ, ಪ್ರತ್ಯೇಕವಾಗಿರ್ರಿ. ಈಗ ಎಲ್ಲರೂ ಗುರುತಿಸ್ತಾರ ಅವ್ರನ್ನ. ಎವ್ರಿ ಒನ್ ಕ್ಯಾನ್ ರೆಕಗ್ನೈಸ್ ಹರ್. ಶಿ ಇಸ್ ನಾಟ್ ಫ್ರಮ್ ಇಂಡಿಯಾ. ಕರೆಕ್ಟಾ? ಹೆಂಗೆ?
ಅವರ ಮಾತು, ಅವರ ಭಾಷೆ, ಅವರ ನೋಟ, ಅವರ ಆಕ್ಟಿವಿಟೀಸ್, ಅವರ ಕಲರ್ ಏನ್ ಹೇಳ್ತದೆ ನಿಮಗೆ? ನಿಮಗೆ ಯಾರು ಹೇಳ್ತಾರೆ ಹೇಳ್ರಿ ನೀವು ಪರಲೋಕದವರು ಅಂತ? ಜನ ನೋಡಿದ್ರೆ ಹೇಳ್ರಿ, ಹೇಳ್ತಾರೆ ಯಾರಾದ್ರು? ಅಯ್ಯೋ ಇವರು ಈ ದೇಶದವರಲ್ಲ, ಈ ಲೋಕದವರಲ್ಲ, ಇವರು ಪರಲೋಕದವರು. ನಿಮ್ಮನ್ನು ನೋಡಿ ಯಾರಾದ್ರೂ ಹೇಳ್ತಾರ? ಅವ್ರು ಹೇಳ್ತಾರೆ, ಇದೇ ನಮ್ಮ ಓಣೆವಳಿಗಳು, ಇಲ್ಲೇ ಇದ್ದವಳು ಹೇಳ್ತಾರೆ. ಯಾಕೆ? ಅವ್ರಿಗಿಂತ ಕೇವಲಾಗಿ ನಡ್ಕೊಂಡಿರ್ತೀರಿ ನೀವು. ಅವರು ಮಾಡೋ ಎಲ್ಲಾ ಪಾಪಗಳು ನೀವು ಭಾಗಿಯಾಗಿರ್ತೀರಿ. ಅದಕ್ಕೆ ಇವ್ರ ಬಗ್ಗೆ ಗೊತ್ತಿಲ್ವಾ ನಮಗೆ ಅಂತಾರೆ. ಪ್ಲೀಸ್ ಚೇಂಜ್ ಮಾಡಿಕೊಡ್ರಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ನಿಮ್ಮನ್ನು ನೀವು ಬದಲಾಯಿಸಿಕೊಡ್ರಿ. ನೋಡ್ರಿ, ನಾವು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆವು. ನಾವು ಅವರಿಗೆ, ನೋಡಿ, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆ ಆಗಿರುವೆ. ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಏನಾಗಿರ್ರಿ? ಬೈಬಲ್ ಹೇಳ್ತದೆ, ಪ್ಲೀಸ್ ಕಮ್ ಔಟ್ ಫ್ರಮ್ ದ ಜೆಂಟೈಲ್ಸ್, therefore come out from them and separate, be separate. ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ, ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ. ಇಟ್ಸ್ ಅ ಕಾಲ್, ದೇವರ ಕರೆ. ಏನು? ಪ್ರತ್ಯೇಕವಾಗಿರಿ, ಪ್ರತ್ಯೇಕವಾಗಿರಿ. ಏನು? ಅಶುದ್ಧವಾದದ್ದು ಯಾವುದನ್ನು ನಾವೆಲ್ಲ ಅದನ್ನೇ ಮಾಡ್ತೇವೆ. ಮುಟ್ಟುದು ಯಾಕೆ? ಅದರಲ್ಲೇ ಮಲಗೇವಿ ನಾವು, ಅದರಲ್ಲೇ ಓಡಾಡ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳ್ತದೆ, ಡೋಂಟ್ ಟಚ್, ಮುಟ್ಲೇಬೇಡ ಅಶುದ್ಧವಾದದನ್ನ. ಹಾಡು ಹಾಡ್ತೀವಲ್ಲ ಬಗ್ಸ್ಮನ್ ಅವ್ರದ್ದು, ಅಶುದ್ಧವಾದದನ್ನು ಮುಟ್ಟಲಾರೆ. ಹಾಡಲ್ಲ, ನಮ್ಮ ಜೀವಿತದ ಆಗ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರು, ನೀ ನನಗೆ ಕುಮಾರ ಕುಮಾರಿಯರು, ನೀವು ನನಗೆ ಮಕ್ಕಳು, ಮಗ ಮಗಳು ನೀವು ನನಗೆ ಆಗ್ತೀರಿ. ಯಾವಾಗ? ನೀವು ಸಪರೇಟ್ ಆದ್ರೆ. ಈಗ ಸಿಸ್ಟರ್ ತಂದೆ ತಾಯಿಗಳು ಇಂಡಿಯಾದವರಾಗಕ್ಕೆ ಸಾಧ್ಯನೇ ಇಲ್ಲ, ಹೌದಾ? ಯಾಕೆಂದ್ರೆ she looks different, she speaks different, that's why her parents are also not from India. ಅದೇ ಪ್ರಕಾರ ನಾವು ಈ ಲೋಕದಲ್ಲಿದ್ರೂ ನಾವು ಈ ಲೋಕದವರ ಹಾಗೆ ಜೀವಿಸಬಾರದು. ಅಂದಾಗ ನಮ್ಮ ಅಪ್ಪ ಯಾರಾಗ್ತಾರೆ? ಪರಲೋಕದ ತಂದೆ ಆಗ್ತಾರೆ. ನಿಮ್ಮನ್ನು ದೇವರು ಪ್ರತ್ಯೇಕವಾಗುವುದಕ್ಕಾಗಿ ಕರೆದಿದ್ದಾರೆ. ಪ್ಲೀಸ್ ಬಿ ಸಪರೇಟ್ ಫ್ರಮ್ ದಿಸ್ ವರ್ಲ್ಡ್. ಈ ಲೋಕದಿಂದ ನಿಮ್ಮನ್ನು ನೀವೇನ್ ಮಾಡ್ರಿ? ಪ್ರತ್ಯೇಕಿಸಿಕೊಳ್ಳ್ರಿ. ಇದನ್ನೇ ದೇವರು ನಿಮ್ಮಿಂದ ಬಯಸ್ತಾ ಇದ್ದಾನೆ. ಇನ್ನೊಂದು ವಚನ ಓದಿಕೊಳ್ಳೋಣ. ದ ಬುಕ್ ಆಫ್ ಜಾನ್, ಯೋಹಾನ್ ಬರೆದ ಸುವಾರ್ತೆ ತೆಗಿರಿ, 15ನೇ ಅಧ್ಯಾಯ ತೆಗಿರಿ, 19ನೇ ವಚನ ಓದೋಣ. ಓಕೆ. ಇರುವುದರಿಂದ ಎಲ್ಲರ ಮೇಲೆ ಲೋಕ ದ್ವೇಷ ಮಾಡುವುದಿಲ್ಲ. ನಿಮ್ಮ ಮೇಲೆ ದ್ವೇಷ ಮಾಡುವುದಿಲ್ಲ ಲೋಕ. ಯಾಕೆ ಹೇಳ್ರಿ? ನಿಮ್ಮ ಮೇಲೆ ಯಾರ ಮೇಲೆ ಲೋಕ ದ್ವೇಷ ಮಾಡ್ತದ? ಮಾತಾಡ್ರಿ. ಯಾರು ಪಾಸ್ಟ್ ದ್ವೇಷ ಮಾಡುದಿಲ್ಲ. ಕಾರಣ ಏನ್ ಗೊತ್ತಾ? ನೀವು ಅವ್ರಂಗೆ ಇದ್ದೀರಿ, ಅದಕ್ಕಾಗಿ ನಿಮಗೆ ದ್ವೇಷ ಮಾಡೋದೇ ಇಲ್ಲ. ಈಗ ಮೊನ್ನೆ ಉಡುಪಿಯಲ್ಲಿ ಮೀಟಿಂಗ್ ಆಗುವಾಗ ಮೋಹನ್ಸಿ ಲಾಜರಸ್ ಹೆಸರು ಕೇಳಿದ ತಕ್ಷಣ ಜನ ಎದ್ದು ಬಿಟ್ರು. ಎದಕ್ಕೆ? ದ್ವೇಷ ಮಾಡ್ಲಿಕ್ಕೆ. ಯಾಕೆ? ಯಾಕೆಂದ್ರೆ ಅವ್ರ ಲೈಫ್ ಸಪರೇಟ್. ಕರೆಕ್ಟಾ? ಅವ್ರ ಜೀವಿತ ಸಪರೇಟ್. ದ್ವೇಷ ಅವ್ರಿಗೆ ಯಾಕೆ ಮಾಡ್ತಾ ಇದೆ? ಯಾಕೆಂದ್ರೆ ಅವರ ಲೈಫ್ ಸ್ಟೈಲು, ಅವರ ಮಾಡುವ ಜೀವಿತ ಗೊತ್ತಿದೆ ಜನರಿಗೆ. ಅವರು ಜನರಿಗೆ ಸುವಾರ್ತೆಯನ್ನು ಸಾರ್ತಾರೆ, ಸತ್ಯವನ್ನು ತಿಳಿಸ್ತಾರೆ, ಜನರನ್ನ ದೇವರ ಕಡೆಗೆ ತಿರುಗಿಸ್ತಾರೆ ಅನ್ನುವಂಥದ್ದು ಎಲ್ಲ ಗೊತ್ತಿರುವುದರಿಂದ ಅವರನ್ನು ವಿರೋಧಿಸ್ತಾರೆ. ನಿಮ್ಮನ್ನ ಜನ ವಿರೋಧಿಸುವುದೇ ಇಲ್ಲ. ನಿಮ್ಮನ್ನ ಮನೆ ಕರೀತಾರೆ, ಊಟ ಹಾಕ್ತಾರೆ, ಅವ್ರ ಮನೆಗೆ ನೀವು ಹೋಗ್ತೀರಿ. ಓಕೆ, ನಿಮ್ಮ ಮನೆಗೆ ಅವ್ರು ಬರ್ತಾರೆ. ನಾನು ಬರೋದಕ್ಕೂ ಹೋಗೋದಕ್ಕೆ ಅಂತಿಲ್ಲ. ಫಾಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡ್ರಿ. ಅರ್ಥ ಏನು?
ನೀವು ಕ್ರೈಸ್ತರು ಅಂತ ಅವರಿಗೆ ಗೊತ್ತೇ ಇಲ್ಲ, ಗೊತ್ತಾಗುವಂಗೆ ನೀವು ಜೀವಿಸೇ ಇಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಇಫ್ ಯು ಬಿಲಾಂಗ್ ಟು ದಿಸ್ ವರ್ಲ್ಡ್ ಇಟ್ ವುಡ್ ಲವ್ ಯು ಆಸ್ ಇಟ್ಸ್ ಓನ್. ನಿಮ್ಮನ್ನ ನೀವು ಈ ಲೋಕದವರಾಗಿದ್ರೆ ಅವರು ನಿಮ್ಮನ್ನು ಪ್ರೀತಿಸ್ತಾರೆ. ಈಗ ನಮ್ಮನ್ನು ಬಹಳ ಜನ ಪ್ರೀತಿಸ್ತಾರೆ, ಯಾಕಂದ್ರೆ ನಾವು ಅವ್ರ ಕಣ್ಣಿಗೆ ಲೋಕದವರಾಗಿ ಕಾಣಿಸ್ತಾ ಇದ್ದೇವೆ. ಅದರ ಅರ್ಥ ಏನು? ನೀವು ಜನರಿಗೆ ಸ್ಪಷ್ಟಪಡಿಸಬೇಕು, ನಾನು ಪರಲೋಕದವನು. ಹೇಗೆ? ಮೊದಲು ನಿಮ್ಮ ಜೀವಿತ ಬದಲಾಗಬೇಕು. ಯಾರಾದರೂ ಲೋಕದಲ್ಲಿರುವಾಗ ಮೋಸ ವಂಚನೆಗಳನ್ನು ಮಾಡುವಾಗ ನೀವು ಅದರಲ್ಲಿ ಪಾಲುಗಾರ ಆಗ್ಬಾರ್ದು. ನಿನ್ನ ಸ್ನೇಹಿತರು ಯಾರಾದರೂ ಚಟದಲ್ಲಿ ಇದ್ರೆ ನೀನು ಅದರಲ್ಲಿ ಪಾಲುಗಾರ ಆಗ್ಬಾರ್ದು. ಅವರನ್ನ ಖಂಡಿಸಬೇಕು, ಅದನ್ನ ಎಚ್ಚರಿಸಬೇಕು. ಯಾವನಾದ್ರೂ ಮೋಸ ಮಾಡ್ತಾ ಇದ್ರೆ ಆ ಮೋಸವನ್ನು ನೋಡ್ಕೊಂಡು ನನ್ನ ಫ್ರೆಂಡ್ ಅಂತ ಸುಮ್ಮನಿಲ್ಲ, ಅದನ್ನ ಖಂಡಿಸಬೇಕು. ಆಗ ಜನರಿಗೆ ಗೊತ್ತಾಗ್ತದೆ, ಇವರು ನಮ್ಮವರಲ್ಲ, ಇವರು ದೇವರ ಕಡೆಯವರು. ಯಾಕೆ? ಇವರು ಮೋಸ ಮಾಡೋದಿಲ್ಲ, ಇವರು ಚಟ ಮಾಡೋದಿಲ್ಲ, ಇವರು ಸುಳ್ಳು ಹೇಳೋದಿಲ್ಲ. ಜನರಿಗೆ ಗೊತ್ತಾದಾಗ ಅವರು ನಿಮ್ಮನ್ನು ನೋಡ್ತಾರೆ, ಅರೆ ಇವರು ನಮ್ಮವರಲ್ಲ. ಸ್ಪಷ್ಟವಾಗಿ ಅವರಿಗೆ ನಾವು ತಿಳಿಸ್ಬೇಕು ನಾವು ಯಾರಾಗಿದ್ದೇವೆ. ಒಂದು ವೇಳೆ ಲೋಕ ನಿಮ್ಮನ್ನು ದ್ವೇಷಿಸ್ತಾ ಇದ್ರೆ ಚಿಂತೆ ಮಾಡಬೇಡ್ರಿ. ಯೇಸು ಹೇಳ್ತಾರೆ, ಯಾಕಂದ್ರೆ ಅವ್ರು ನನ್ನನ್ನು ದ್ವೇಷಿಸ್ತಾರೆ, ಅದಕ್ಕಾಗಿ ನಿಮ್ಮನ್ನು ಸಹ ದ್ವೇಷಿಸ್ತಾರೆ. ನಾವು ಯಾರಿಗೂ ಸುವಾರ್ತೆ ಸಾರೋದಿಲ್ಲ, ಸತ್ಯವನ್ನ ತಿಳಿಸೋದಿಲ್ಲ, ಇನ್ನೊಬ್ಬರಿಗಾಗಿ ಗಟ್ಟಿಯಾಗಿ ಪ್ರಾರ್ಥಿಸುವುದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೇವೆ? ಭಯ ಪಡ್ತೇವೆ. ಹಾಗಾಗಿ ಜನಗೇನು, ಇವರು ಕ್ರೈಸ್ತರಲ್ಲ ಅಂತ ತಿಳ್ಕೊಳ್ತಾರೆ. ಪ್ಲೀಸ್, ಗಾಡ್ ಈಸ್ ಕಾಲಿಂಗ್ ಯು ಟು ಬಿ ಸಪರೇಟ್. ಓಕೆ, ನೆಕ್ಸ್ಟ್ ಫಸ್ಟ್ ಜಾನ್ ತೆಗಿರಿ, ಮೊದಲನೇ ಯೋಹಾನ್ ಬರೆದ ಪತ್ರಿಕೆ ತೆಗಿರಿ, 2ನೇ ಅಧ್ಯಾಯ 15ನೇ ವಚನ. ದೇವ್ರ ವಚನ ಬಹಳ ನಮ್ಗೆ ಗೊತ್ತಿರುವಂಥದ್ದು. ನಿಮ್ಮ ಬಯಕೆ ನಿಜವಾಗಿ ಏನಿದೆ ದೇವರು ಕೇಳ್ತಿದ್ದಾರೆ. ಪ್ರಶ್ನೆ ದೇವರಿಗೆ ಹೇಳ್ಬೇಕು, ನೀನು ನಿಜವಾಗಿ ಲೋಕವನ್ನು ಪ್ರೀತಿಸ್ತಾ ಇಲ್ವಾ? ನನಗೆ ಹೇಳ್ರಿ, ಎಂಟರ್ಟೈನ್ಮೆಂಟ್ ಎಲ್ಲಿಂದ ಬಂತು? ಮನೋರಂಜನೆ ಎಲ್ಲಿಂದ ಬಂತು? ಮಾತಾಡ್ರಿ. ಇದನ್ನ ಇಂಟ್ರೊಡ್ಯೂಸ್ ಮಾಡಿದವ್ರು ದೇವರ, ಲೋಕನ? ಹಲೋ, ಪ್ಲೀಸ್ ಎಲ್ಲ ಈ ಕಡೆ ಗಮನ ಕೊಡ್ರಿ. ಫಸ್ಟ್ ಒನ್ ಏನು? ಎಂಟರ್ಟೈನ್ಮೆಂಟ್, ಮನೋರಂಜನೆ. ಯಾರು ಪರಿಚಯ ಮಾಡಿದ್ರು? ಲೋಕನ, ದೇವರ? ನಮಗದರ ಆಸೆ ಇದೆ ಇಲ್ಲೋ? ಇದೆಯಾ? ಓಕೆ. ಸೆಕೆಂಡ್, ಫಿಲ್ಮ್. ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? ಲೋಕ. ದೇವರ ಪಿಕ್ಚರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರ? ಬಟ್ ಪಿಕ್ಚರ್ಗಳನ್ನ ಪ್ರೀತಿಸ್ತೇವೆ ಇಲ್ಲ? ನನಗೆ ಗೊತ್ತಿದೆ, ಇಲ್ಲಿ ಕೂತಂತವ್ರು ಎಲ್ಲರೂ ವಾರದಲ್ಲಿ 2 ಪಿಕ್ಚರ್ ನೋಡಾದ್ರೂ ಬಂದೇ ಬರ್ತೀರಿ ಇಲ್ಲಿ. ಆಮೇಲೆ ಬಂದು ಪಿಕ್ಚರ್ ಎಲ್ಲ ನೋಡಿ ಬಂದ್ಮೇಲೆ, ಫಸ್ಟ್ ಯಾಕೋ ತಲೆ ತುಂಬಾ ಭಾರ, ಫಸ್ಟ್ ಒಂದ್ ಸ್ವಲ್ಪ ಕೈ ಇಡ್ತೀರಾ? ಯಾಕೆ? ನನ್ ಭಾರ ನೀವು ತಗೊಳ್ರಿ ಅಂತ ನಿಮ್ ತಲೆನೋವೆಲ್ಲ ನನ್ನ ಮೇಲೆ ಹಾಕಿ ನೀವು ಫ್ರೀ ಆಗಿ ಹೋಗಕ್ಕೆ. ಹೌದಾ? ಯಾಕೆ ತೆಲ್ಲು? ಯಾಕೆ ಕುಟುಂಬದಲ್ಲಿ ಬಿಡುಗಡೆ ಇಲ್ಲ? ಯಾಕೆ ಗಂಡ ಜೀವ ಬದಲಾಗ್ತಿಲ್ಲ? ಯಾಕೆ ನನ್ನ ಫ್ಯಾಮಿಲಿಯಲ್ಲಿ ಉದ್ಧಾರ ಬರ್ತಿಲ್ಲ? ನೀನ್ ಪ್ರತ್ಯೇಕ ಆಗಿಲ್ಲ. ಪಿಕ್ಚರ್ ನೋಡ್ತೀರಿ, ಧಾರಾವಾಹಿನೂ ನೋಡ್ತೀರಿ, ಎಂಟರ್ಟೈನ್ಮೆಂಟ್ ಅಲ್ಲಿ ಮನೋರಂಜನೆ ಕಾರ್ಯಕ್ರಮಗಳನ್ನು ಭಯಂಕರ ನೋಡ್ತೀರಿ. ಆಮೇಲೆ ಇಲ್ಲಿ ಬಂದು ಅದಾಗ್ತಾ ಇದೆ, ಇದಾಗ್ತಾ ಇದೆ, ಅಲ್ಲಿ ನೋಡ್ತಿದೆ, ಇಲ್ಲಿ ನೋಡ್ತಿದೆ. ನೋ. ನಿಮ್ಮ ಕನಸುಗಳು ಯಾಕೆ ಬೀಳ್ತವೆ? ನೀವೇನ್ ನೋಡಿರ್ತೀರಿ, ಏನ್ ನೋಡಿ ಮಲಗಿರ್ತೀರಿ, ಅದೇ ಬರ್ತದೆ. ಕರೆಕ್ಟಾ? ಲೋಕದಲ್ಲಿ ಇವೆಲ್ಲ ಇದೆ, ಬಾಯಿಂದ ಹೇಳ್ತೀರಿ ನಾನು ಲೋಕನ ಪ್ರೀತಿಸುವುದಿಲ್ಲ, ಬಟ್ ಬಯಸುವುದಿಲ್ಲ ಅದನ್ನೇ. ಹೆಚ್ಚಾಗಿ ಸಮಯ ಎಲ್ಲಿ ಕೇಳ್ತೀರಿ? ಲೋಕ. ಯಾರಾದ್ರೂ ಹೇಳ್ತೀರಾ, ಪಾಸ್ಟರ್ 2 ತಾಸು ದಿನ ಬೈಬಲ್ ಓದ್ತೇನೆ, 1 ಅಧ್ಯಾಯ ಓದ್ತೇನೋ? ಯಾಕೆ? ಇದರಲ್ಲಿ ನಮಗೆ ಮನಸ್ಸೇ ಇಲ್ಲ. ಬೈಬಲ್ ಹೇಳ್ತೇವೆ, ಡು ನಾಟ್ ಲವ್ ದ ವರ್ಲ್ಡ್. ಲೋಕವನ್ನ ಏನ್ ಮಾಡಬೇಡ. ಪ್ರೀತಿಸ್ಬೇಕಾ? ಪ್ರೀತಿಸ್ಬೇಡ. ನೀನ್ ಲೋಕನ್ ಪ್ರೀತಿಸಿದ್ರೆ ಯಾವುದನ್ನ ದೇವರು ಹೇಟ್ ಮಾಡ್ತಾರೋ ಅದನ್ನ ನೀನ್ ಪ್ರೀತಿಸ್ತೀಯ, ಯಾವುದನ್ನ ದೇವರು ಪ್ರೀತಿಸ್ತಾರೋ ಅದನ್ನ ನೀನ್ ಹೇಟ್ ಮಾಡ್ತೀಯ. ಜನರಿಗೆ ನೋಡ್ರಿ, ಪ್ರೇಯರ್ ಅಂದ್ರೆ ಬೇಜಾರು,
ಬಟ್ ದೇವರು ಅದನ್ನೇ ಪ್ರೀತಿಸ್ತಾನೆ. ದೇವರಿಗೆ ಸಭೆ ಅಂದ್ರೆ ಬಹಳ ಪ್ರೀತಿ. ಜನರು ಅದನ್ನೇ ಬಹಳ ಬೋರು ಚರ್ಚಿಗೆ ಹೋಗುದು. ಯಾಕೆ? 2 ತಾಸು, ಅಯ್ಯೋ 1 ತಾಸು ಪಾಸ್ಟರ್ ಮಾತಾಡ್ತಾರೆ, ಅದ್ರಾಗ 45 ನಿಮಿಷ ಮಲಗಿ ಬಿಟ್ಟಿರ್ತೀರಿ. ಇನ್ನು 15 ನಿಮಿಷ ಯಾವ ಬಗ್ಗೆ ಹೇಳಿದ್ರೆ ಏನೂ ಗೊತ್ತಿಲ್ಲ. ಮತ್ತೆ ಮನೆಗೆ ಹೋಗಿದ್ದೆ, ಸೇಮ್ ಜೀವಿತ. ಇದರಿಂದ ನೀವು ಯಾವ ಪ್ರಯೋಜನಕ್ಕೂ ಬರುತ್ತಿಲ್ಲ ದೇವರಿಗೆ. 2ನೇದು, ನಿಮ್ಮ ಮೇಲೆ ದೇವರ ಉದ್ದೇಶಗಳು ನೆರವೇರುವುದಿಲ್ಲ. ನಿನ್ನ ಜೀವಿತದಲ್ಲಿ ಆಶೀರ್ವಾದ ಬೇಕಾ? ಪ್ರತ್ಯೇಕವಾಗು. ದೇವರು ಕರೆ ಕೊಡ್ತಿದ್ದಾರೆ, ನೀನ್ ಪ್ರತ್ಯೇಕ ಪಡಿಸ್ಕೋ. ಆಶೀರ್ವಾದ ನಿನ್ನ ಹಿಂದೆ ಓಡಿ ಬರ್ತದೆ. ಆಶೀರ್ವಾದಕ್ಕಾಗಿ ಬೆನ್ನತ್ತು ಅವಶ್ಯಕತೆ ಇಲ್ಲ. ಬಿ ಸಪ್ರೈಟ್. ನಿನ್ನ ಪ್ರತ್ಯೇಕ ಮಾಡ್ಕೋ. ಕರ್ತನಿಗಾಗಿ ಪ್ರತ್ಯೇಕಿಸು, ದೇವರಿಗಾಗಿ ನಿನ್ನ ಪ್ರತ್ಯೇಕಿಸು. ಲೋಕದಲ್ಲಿರುವ ವಿಷಯಗಳಿಂದ ಪ್ರತ್ಯೇಕವಾಗು. ಲೋಕದಲ್ಲಿ ಆಸೆ ಆಕಾಂಕ್ಷೆಗಳು, ಸುಖ ಭೋಗಗಳು ಎಲ್ಲ ಇದೆ, ಇದರಿಂದ ಪ್ರತ್ಯೇಕವಾಗು. ಕಡೆ ವಚನ ಓದಿ ನಾನು ಮುಗಿಸ್ತೇನೆ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ, ದ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 4 ವರ್ಸ್ 4 ಓದ್ರಿ. ಪಕ್ಕದವ್ರಿಗೆ ಹೇಳ್ರಿ ಮಾತು ನೋಡೋಣ. ಯಾರಿಗೆ? ಪಕ್ಕದವ್ರಿಗೆ ಹೇಳ್ತೀರಾ? ಎಂತ ಮಾತ್ರಿ ಇದು? ಪಕ್ಕದವ್ರಿಗೆ ಮಾತು ಹೇಳಿದ್ರೆ ಏನ್ ಹೇಳ್ತಾರೆ ನಿಮಗವ್ರು? ಬೈಬಲ್ ಹೇಳ್ತದೆ, ವ್ಯಭಿಚಾರಿಗಳು ನೀವು. ಯಾರಿಗೆ ವ್ಯಭಿಚಾರಿಗಳ್ರಿ ಪಾಸ್ಟ್ರೆ? ಹೋದ್ರಿ ಮುಂದೆ. ಲೋಕದ ಸ್ನೇಹಿತನು ದೇವರಿಗೆ ವೈರಿ. ಹೇಳ್ರಿ. ಲೋಕದಲ್ಲಿರೋದು ಬಹಳ ನಿನಗಿಷ್ಟ, ಫ್ರೆಂಡ್ಶಿಪ್. ಲೋಕದ ಸ್ನೇಹ ದೇವರಿಗೆ. ಎಷ್ಟು ಜನರು ದೇವರಿಗೆ ದುಶ್ಮನ ಆಗ್ಲಿಕ್ಕೆ ಇಷ್ಟಪಡ್ತೀರಿ ಅಲ್ಲ? ಮನಸ್ಸಿದೆಯಾ ಲೋಹಿತ್? ದೇವರಿಗೆ ಶತ್ರು ಆಗ್ತೀಯಾ? ನೋ, ಮನಸ್ಸಿಲ್ಲ, ಆದ್ರೆ ಮಾಡುದೆಲ್ಲ ಅದೇ ಕೆಲಸ. ಯಾವುದು? ಲೋಕದ ಸ್ನೇಹ. ಸ್ನೇಹ ಅಂದ್ರೆ ಫ್ರೆಂಡ್ಶಿಪ್ ವಿತ್ ವರ್ಲ್ಡ್. ಲೋಕ ಏನ್ ಹೇಳ್ತದೆ ಅದನ್ನೇ ಮಾಡುದು. ಲೋಕ ಹೇಳ್ತದೆ ಚರ್ಚಿಗೆ ಹೋಗ್ಬೇಡ, ಹೌದಾ? ಸತ್ಯ ಹೇಳ್ರಿ, ನೈಟ್ ಪ್ರೇಯರಿಗೆ 9 ಗಂಟೆಗೆ ಲೋಕ ಹೇಳ್ತದೆ ಹೋಗ್ಬೇಡ. ಫ್ರೆಂಡ್ ಮಾತು ಜಾಸ್ತಿ ಕೇಳ್ತೀರಿ. ಯಾವ್ದು? ಲೋಕ. ಅಯ್ಯೋ ಹೋಗುದು ಬೇಡ. ಏನ್ ಹೇಳ್ತಿದ್ದೀರಿ? ಲೋಕದ ಸ್ನೇಹಿತನು ದೇವರಿಗೆ ವೈರಿ. ದೇವರು ಹೇಳ್ತಿರುವುದೇನು? ನೀನ್ ಲೋಕವನ್ನು ಪ್ರೀತಿಸ್ತೀಯಾ, ಹಾಗಾದ್ರೆ ದೇವರನ್ನು ಪ್ರೀತಿಸುವುದಿಲ್ಲ ಅಂತ ಅರ್ಥ. ಲೋಕ ಸ್ನೇಹವು ದೇವ ವೈರಿ ಎಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಬೇಕಂತ ಬಯಸುವನು ದೇವರಿಗೆ ವಿರೋಧಿಯಾಗಿ ಮಾಡಿಕೊಳ್ಳುತ್ತಾನೆ. ಎಂತ ಒಂದು ಭಯದ ಒಂದು ವಾಕ್ಯ. ವ್ಯಭಿಚಾರಿಗಳು ಹಾಗಾದ್ರೆ ಲೋಕದ ಲೋಭಗಳಿಂದ ದೂರ ಇರಿ. ಲೋಕದ ಲೋಭಗಳಿಗೆ ಏನಂತಾರೆ? ವರ್ಲ್ಡ್ಲಿ ಪ್ಲೆಜರ್ಸ್. ಲೋಕದಲ್ಲಿ ಆಸೆ ಆಕಾಂಕ್ಷೆಗಳು, ಬಯಕೆಗಳು, ಸಿನಿಮಾ ನೋಡುವಂತ ಆಸೆ, ಧಾರಾವಾಹಿ ನೋಡುವಂತ ಆಸೆ, ಓಕೆ, ಫೇಸ್ಬುಕ್ ಅಲ್ಲಿ 3 ಗಂಟೆ ಕಳೆಯಬೇಕನ್ನುವಂತ ಆಸೆ, ಇಂಟರ್ನೆಟ್ ನಲ್ಲಿ ಅಶ್ಲೀಲವಾದದನ್ನು ನೋಡ್ಬೇಕನ್ನುವಂತ ಆಸೆ. ಇವೆಲ್ಲ ಏನು? ಲೋಕದ ಆಸೆ, ಆ ಭೋಗಗಳು. ಇದರಲ್ಲಿ ಪಾಲ್ಗೊಳ್ಳೋನು ತಿಳ್ಕೊಂಬಿಡ್ರಿ, ಅವನು ದೇವರಿಗೆ ವೈರಿ, ದುಶ್ಮನ್, ಶತ್ರು. ಯಾರಿಗೆ? ದೇವರಿಗೆ ಶತ್ರುತ್ವ ಕಟ್ಕೊಂಡು ಜೀವನ ಮಾಡಕ್ ಆಗ್ತದ ನಿಮಗೆ? ಹಾಡ್ತೀವಿ, ದೇವರ ಪರವಾಗಿ, ನಿಮ್ ಪರವಾಗಿ ಇದಾರ ಫಸ್ಟ್ ಚೆಕ್ ಮಾಡ್ರಿ. ನಿನ್ನ ಪರವಾಗಿ ದೇವರು ಯಾವಾಗಿರ್ತಾರೆ? ನಿನ್ನ ಲೋಕದ ಸ್ನೇಹ ಬಿಟ್ಟರೆ ನಿನ್ ಜೊತೆಗೆ ದೇವರು ಇರ್ತಾರೆ. ನಿನ್ ಲೋಕದ ಸ್ನೇಹವನ್ನು ಇಟ್ಕೊಂಡು ಜೀವನ ಮಾಡಿದ್ರೆ ದೇವರು ನಿನ್ನೊಟ್ಟಿಗೆ ಯಾವಾಗ ಇರುವುದಿಲ್ಲ ಪ್ರಿಯರೇ. ಸೊ ಅದಕ್ಕೋಸ್ಕರ ಲೋಕದ ಭೋಗಗಳಿಂದ ದೂರ ಇರ್ರಿ, ಲೋಕದ ಸ್ನೇಹದಿಂದ ದೂರ ಇರ್ರಿ. ಲೋಕದ ಜನರನ್ನ ಪಾರ್ಟ್ನರ್ ಆಗಿ ಮೊದಲು ಮಾಡ್ಕೊಳ್ಬೇಡ್ರಿ. ಲೋಕದಲ್ಲಿರುವಂತ ಜನರನ್ನ ನೀವು ಪಾರ್ಟ್ನರ್ ಆಗಿ ಮಾಡಿದ್ರೆ, ಎಲ್ಲ ಪಾರ್ಟ್ನರ್, ಲೈಫ್ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್, ಎಲ್ಲ ಪಾರ್ಟ್ನರ್ ಬಂತು. ಮಾಡ್ಕೊಳ್ಬೇಡ್ರಿ. ನಿಮ್ ಜೀವಿತ ಟ್ರಾಜಿಡಿಯಲ್ಲಿ ಮುಗಿದೋಗ್ತದೆ, ಅಂತ್ಯಗೊಳ್ಳುತ್ತದೆ. ಪ್ಲೀಸ್, ಐ ಆಮ್ ರಿಕ್ವೆಸ್ಟಿಂಗ್ ಯು. ನಿಮ್ಮೆಲ್ಲರಿಗೂ ನಾನು
ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಲೋಕದ ಸ್ನೇಹ ನಿಮಗೆ ಒಳ್ಳೇದು ಮಾಡೋದಿಲ್ಲ, ಅದು ನಿಮಗೆ ಕೇಡನ್ನೇ ಮಾಯಿಸ್ತದೆ. ಸೊ ಅದಕ್ಕೋಸ್ಕರ ನಾನು ಹೇಳುವಂತ ಸಂಗತಿಗಳು ಇನ್ನೂ ತುಂಬಾ ಇತ್ತು ಪ್ರಿಯರೇ, ಬಟ್ ನನ್ನ ಹತ್ರ ಸಮಯ ಇಲ್ಲ, ನಾನು ಇಲ್ಲಿಗೆ ಮುಗಿಸ್ಲಿಕ್ಕಿದ್ದೇನೆ. ಬಟ್ ನಾನು ಹೇಳಿಕ್ಕೆ ಇಷ್ಟಪಡೋದೇನು ಗೊತ್ತಾ, ಕರ್ತನಿಗೆ ಯಾವುದು ಒಳ್ಳೆಯದಿರುವುದಿಲ್ವೋ ಅದು ಸ್ಥಳ ಆಗಿರ್ಲಿ, ವ್ಯಕ್ತಿ ಆಗಿರ್ಲಿ, ಅಲ್ಲಿ ನಾವು ಹೋಗ್ಬಾರ್ದು. ಫಾರ್ ಎಕ್ಸಾಂಪಲ್, ಲೋಕದ ಮೈತ್ರಿಗಳು ಅಂತ ಬರ್ತದೆ. ಅಂದ್ರೆ ಏನು? ಲೋಕದ ಜನರೊಟ್ಟಿಗೆ ಸ್ನೇಹ, ಲೋಕದ ಜನರೊಟ್ಟಿಗೆ ಒಡನಾಟ. ಉದಾಹರಣೆಗೆ ಹೇಳ್ತೇನೆ, ಯಾರೊಬ್ರು ಕ್ರೈಸ್ತ ಸಹೋದರಿ ಕ್ರಿಸ್ತ ನಂಬಿಕೆ ಇಲ್ಲದ ವ್ಯಕ್ತಿಯನ್ನ ಪ್ರೀತಿಸಿ ಮದುವೆ ಆತ ಅಂತ ತಿಳ್ಕೊಡ್ರಿ, ಅವರ ಮನೆಯಲ್ಲಿ ದೇವರಿಗೆ ಸ್ಥಳ ಇದೆಯಾ? ದೇವರಿಗೆ ಸ್ಥಳ ಇಲ್ಲದೆ ಜಾಗದಲ್ಲಿ ನೀನು ಹೋದ್ರೆ ಏನಾಗ್ತದೆ? ಈ ತರ ಥಿಂಕ್ ಮಾಡ್ರಿ. ನಿನ್ನ ಫ್ರೆಂಡ್ಸ್, ಹೌದಾ, ನಿನ್ನ ಫ್ರೆಂಡ್ಸ್ ನಿನ್ನನ್ನು ಫಿಲ್ಮ್ ಥಿಯೇಟರ್ ಕರ್ಕೊಂಡು ಹೋಗ್ತಾರೆ. ಎಲ್ಲಿ? ಫಿಲ್ಮ್ ಥಿಯೇಟರ್. ಆ ಸ್ಥಳ ದೇವರಿಗೆ ಇಷ್ಟವಾದದ್ದ? ದೇವರಿಗೆ ಇಷ್ಟವಿಲ್ಲದ ಸ್ಥಳದಲ್ಲಿ ನೀನೇನ್ ಮಾಡ್ತೀಯ? ಅರ್ಥ ಆಗ್ತದೆ? ಎಲ್ಲಿ ದೇವರಿಗೆ ಸ್ಥಳ ಇಲ್ಲ ಅಲ್ಲಿ ನೀನ್ ಯಾಕೆ ಹೋಗ್ತೀಯ? ಫಿಲ್ಮ್ ಥಿಯೇಟರ್ದಲ್ಲಿ ದೇವರಿಗೆ ಇಷ್ಟವಿಲ್ಲದ ಸ್ಥಳ. ಬಾರಲ್ಲಿ ದೇವರಿಗೆ ಇಷ್ಟ ಇದ್ದ ಸ್ಥಳನ? ನೋ. ದೇವರು ಅಸಹ್ಯ ಪಡೋ ಸ್ಥಳ, ನೀನ್ ಅಲ್ಲೇನ್ ಮಾಡ್ತೀಯ? ಫಿಲ್ಮ್ ಥಿಯೇಟರ್ಗಳು, ವ್ಯಭಿಚಾರ ಮಾಡುವಂತ ಸ್ಥಳ, ದೇವರಿಗೆ ಇಷ್ಟವಿಲ್ಲದ ಸ್ಥಳ, ಅಲ್ಲಿ ನೀನು ಕಾಲಿಡಬೇಡ. ದೇವರಿಗೆ ಎಲ್ಲಿ ಸ್ಥಾನ ಇಲ್ಲ ಅಲ್ಲಿ ನೀನು ಹೋಗ್ಬೇಡ. ಇದನ್ನ ದೇವರು ಬಯಸುವುದು. ಸಪರೇಟ್ ಆಗು, ನೀನು ಪ್ರತ್ಯೇಕಿಸು. ನಿಮ್ಮೆಲ್ಲರಿಗೂ ದೇವರ ಕರೆ ಕೊಡ್ತಾ ಇದ್ದಾರೆ, ನೀನು ಪ್ರತ್ಯೇಕಿಸು. ನೀನ್ ದೇವರ ವಾಕ್ಯವನ್ನ ಉಲ್ಲಂಘಿಸಿದ್ರೆ ದೇವರ ಆಶೀರ್ವಾದ ನಿಂಗೆ ಸಿಗುವುದಿಲ್ಲ. ಯಾಕಂದ್ರೆ ನೋಡ್ರಿ, ಬಾರ್ನಲ್ಲಿ ದೇವರ ವಾಕ್ಯವನ್ನು ಉಲ್ಲಂಘಿಸ್ತಾರೆ, ಫಿಲ್ಮ್ ಥಿಯೇಟರ್ಗಳಲ್ಲಿ ದೇವರ ವಾಕ್ಯವನ್ನ ಉಲ್ಲಂಘಿಸ್ತಾರೆ, ಕ್ರಿಸ್ತ ನಂಬಿಕೆ ಇಲ್ಲದೆ ಇರುವ ಮನೆಯಲ್ಲಿ ದೇವರ ವಾಕ್ಯವನ್ನು ಉಲ್ಲಂಘಿಸ್ತಾರೆ. ದೇವರ ವಾಕ್ಯವನ್ನು ಉಲ್ಲಂಘಿಸುವ ಮನೆಯಲ್ಲಿ ದೇವರ ಆಶೀರ್ವಾದ ಹೆಂಗೆ ಬರ್ತದೆ? ನೋ ಚಾನ್ಸ್. ಎಲ್ಲಿ ದೇವರ ವಾಕ್ಯದ ಉಲ್ಲಂಘನೆ ಇರ್ತದೆ ಅಲ್ಲಿ ಆಶೀರ್ವಾದ ಬರುವುದೇ ಇಲ್ಲ. ಹಾಗಾದ್ರೆ ದೇವರ ವಾಕ್ಯ ಉಲ್ಲಂಘಿಸುವ ಸ್ಥಳ, ಮನುಷ್ಯ, ಅವ್ರ ಜೊತೆಗೆ ನೀನಿದ್ರೆ ನಿನಗೆ ಆಶೀರ್ವಾದ ಬರ್ತದ? ಸಿಂಪಲ್, ನೋ. ಹಾಗಾದ್ರೆ ಯಾರು? ದೇವರಿಗೆ ಭಯಪಡೋ ವ್ಯಕ್ತಿಯನ್ನು ಸ್ನೇಹಿತನಾಗಿ ಮಾಡ್ಕೋ. ದೇವರ ಧ್ಯಾನದಲ್ಲಿರುವಂತ ವ್ಯಕ್ತಿಯನ್ನು ಸ್ನೇಹಿತನಾಗಿ ಮಾಡ್ಕೋ. ನೋಡ್ರಿ, ನಾವು ಉದಾಹರಣೆಗೆ ನನ್ನ ಲೈಫ್ ನಾನು ಹೇಳುವಾಗ, ನಾನು ರಕ್ಷಣೆ ಹೊಂದಿದ ನಂತರ ನಾನು ಫಸ್ಟ್ ಕಟ್ ಮಾಡಿದ್ದು ಲೋಕದ ಸ್ನೇಹ. ಸೇವೆ ಮಾಡುವ ಜನರ ಸ್ನೇಹಿತವನ್ನು ಮಾಡಿಕೊಂಡಾಗ, ನಾನು ರಕ್ಷಣೆ ಹೊಂದದೇ ಇರುವಾಗ ಹೆಚ್ಚು ಸಮಯ ಫಿಲ್ಮ್ ಥಿಯೇಟರ್ಗಳಲ್ಲಿ ಕಳೀತಿದ್ದೆ, ಹೆಚ್ಚು ಸಮಯ ಮೋಜು ಮಸ್ತಿ ಮಾಡೋ ಪಬ್ಗಳಲ್ಲಿ ಕಳೀತಿದ್ದೆ, ಹೆಚ್ಚು ಸಮಯ ಫ್ರೆಂಡ್ಸ್ ಜೊತೆಗೆ ಕುಚೋದ್ಯಗಳ ಮಾಡುತ್ತಾ ಕಳೀತಿದ್ದೆ. ದೇವರ ಸತ್ಯವನ್ನು ತಿಳ್ಕೊಂಡೆ. ಫಸ್ಟ್ ನಾನು ಕಟ್ ಮಾಡಿದ್ದು ಅವರ ಸಹವಾಸ. ಅವ್ರನ್ನ ಪ್ರೀತಿಸಿದೆ. ಅವರು ಫೋನ್ ಮಾಡುವಾಗ ನಾನು ಅಲ್ಲಿ ಹೋಗ್ತಿಲ್ಲ. ಈಗ ನನ್ನ ಆಸಕ್ತಿ ಎಲ್ಲಿ ಹೋಗ್ತಾ ಇದೆ? ಪ್ರಾರ್ಥನೆ ಕೂಟ. ನನ್ನ ಆಸಕ್ತಿ ಎಲ್ಲಿ ಹೋಗ್ತಾ ಇದೆ? ಸಭೆ. ನನ್ನ ಆಸಕ್ತಿ ಎಲ್ಲಿ ಹೋಗ್ತಾ ಇದೆ? ಆರಾಧನೆ. ಅಂದ್ರೆ ಏನು? ಇದು ಪ್ರತ್ಯೇಕಿಸಲ್ಪಡುವಂತ ಸ್ಟೆಪ್ಸ್ಗಳು. ಕರೆಕ್ಟಾ? ನಿಮಗೆ ಹೇಳ್ರಿ, ಪ್ರಾರ್ಥನಾ ಕೂಟ ಅಂದ್ರೆ ಎಷ್ಟು ಜನರಿಗೆ ಬಹಳ ಆಸಕ್ತಿ, ಬಹಳ ಆಸಕ್ತಿ. ನಿಜವಾಗ್ಲು ಹೋಗ್ತೀರಿ? ಇವತ್ತು ಒಂದು ಪ್ರಾರ್ಥನಾ ಕೂಟ ಇದೆ ಉಡುಪಿಗೆ. ಇದು ಹೇಳ್ಬೇಡ್ರಿ. ಆಸಕ್ತಿ, ಪ್ರಯಾಸ ಆಗೋದು ಹೇಳ್ಬೇಡ್ರಿ. ಪ್ರಾರ್ಥನಾ ಕೂಟ ಆಸಕ್ತಿ. ಇದು ಮುಗಿದ ತಕ್ಷಣ ಬೈಬಲ್ ಸ್ಟಡಿ ಇದೆ, ಬರ್ತೀರಾ? ನೋ. ಮತ್ತೆ ಹೆಂಗೆ ಹೇಳ್ತೀರಿ ಆಸಕ್ತಿ ಅಂತ? ಸುಮ್ನೆ ತೋರ್ಸಕ್ ಜನರಿಗೆ. ಹಿಂಗೆ ಎದ್ ಬಿಟ್ರೆ ಪಕ್ಕದವ್ರು ನೋಡ್ತಾರಲ್ಲ, ವಾವ್ ಎಂತ ಆಸಕ್ತಿ. ನಿನ್ನ ಆಸಕ್ತಿ ಎಲ್ಲಿದೆ ನಮ್ಗೆ ಗೊತ್ತು. ಈಗ ಮುಗಿದ ತಕ್ಷಣ ನಿಮ್ಮ ಆಸಕ್ತಿ ಎಲ್ಲಿದೆ ನಂಗೂ ಗೊತ್ತು. ಜಸ್ಟ್ ಕೈ ಬಿಡ್ರಿ ಪಾಸ್ಟ್ರಿ, ನೀವು ಅಂತ್ಯಾಶೋಧ ಮಾಡಿ. ನಾವು ಹೋಗೋ ಸ್ಥಳನೇ ಬೇರೆ. ಜಸ್ಟ್ ಮುಗಿಸ್ರಿ ಸಾಕೀಗ. ಹೊಟ್ಟೆ ತುಂಬ ಬಿರಿಯಾನಿ ತಿಂದು
2 ತಾಸು ಮಲಗ್ತೇವೆ ನಾವು ಫಸ್ಟ್. ಅದು ನಮ್ಮ ಆಸಕ್ತಿ. ಹೌದಾ? ಪ್ಲೀಸ್, ನಾನು ನಿಮಗೆ ಬೇಸರ ಪಡಿಸ್ಲಿಕ್ಕೆ ಹೇಳ್ತಿಲ್ಲ. ನಾನು ನಿಮ್ಗೆ ಹೇಳೋದು ಒಂದೇ, ನೀನು ಪ್ರತ್ಯೇಕಿಸಲ್ಪಟ್ಟರೆ ನಿನ್ನ ಆಸಕ್ತಿಗಳು ಬದಲಾಗ್ತದೆ. ನೀನು ಹೆಚ್ಚು ಆಸಕ್ತಿ ಲೋಕದಲ್ಲಿ ಹೋಗಲ್ಲ, ದೇವರಲ್ಲಿ ಬರೀತದೆ. ನಾವೆಷ್ಟು ಜನರಿಗೆ ಕರೆದ್ವಿ, ಪ್ರಾರ್ಥನೆ ಕೂಟಕ್ಕೆ ಬರ್ತೀರಾ ಅಂದ. ಕೆಲವರಿಗೆ ಆಸಕ್ತಿನೇ ಇಲ್ಲ, ಇಂಟ್ರೆಸ್ಟ್ ಬಹಳ ಕಡಿಮೆ. ಯಾಕೆ? ಅವ್ರ ಇಂಟ್ರೆಸ್ಟ್ ಎಲ್ಲೋ, ಎಲ್ಲಿ ಟೈಮ್ ಪಾಸ್ ಆಗ್ತದೋ, ಎಲ್ಲೂ ಮೋಜು ಮಸ್ತಿ ಇರ್ತದೋ ಅಲ್ಲಿ ಹೆಚ್ಚಿನ ಆಸಕ್ತಿ. ಬೇಡ ಪ್ರಿಯರೇ, ಸಪರೇಟ್ ಆಗ್ರಿ. ದೇವರು ಬಯಸ್ತಾ ಇದ್ದಾನೆ, ಇಹಲೋಕ ಸ್ನೇಹ ಬೇಡ, ನಿಮ್ಮನ್ನು ನೀವು ಪ್ರತ್ಯೇಕಿಸಿಕೊಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೆದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ.